For the last many months, we've been looking at why God has created women and what is her most important role in the home and in the assembly and in the society. ದೇವರು ಸ್ತ್ರೀಯರನ್ನ ಯಾಕೆ ಉಂಟು ಮಾಡಿದ್ದಾನೆ, ಅವರ ಪಾತ್ರವೇನು ಎಂಬುದನ್ನ ಕಳೆದ ಕೆಲವಾರು ತಿಂಗಳಿನಿಂದ ನಾವು ಕಲಿಯುತ್ತಾ ಬರ್ತಾ ಇದ್ದೇವೆ. ಮತ್ತು ಅವರ ಸಕ್ರಿಯವಾದಂಥ ಪಾತ್ರವು ಮನೆಯಲ್ಲಿರಬಹುದು, ಸಮಾಜದಲ್ಲಿರಬಹುದು, ಅಥವಾ ಸಭೆಯಲ್ಲಿರಬಹುದು. ಅವರ ಪಾತ್ರಗಳೇನು ಎಂಬುದನ್ನು ಕಲಿಯುತ್ತಾ ಬರ್ತಾ ಇದ್ದೇವೆ. The purpose of this Bible study is to encourage my dear sisters. ಈ ಬೈಬಲ್ ಸ್ಟಡಿಯ ಮುಖ್ಯ ಉದ್ದೇಶ ಏನೆಂಬುದಾಗಿ ಹೇಳಿದ್ರೆ, ಸಹೋದರಿಯರನ್ನ ಪ್ರೋತ್ಸಾಹಿಸುವಂತದ್ದೇ ಆಗಿದೆ. Through the word of God. ದೇವರ ವಾಕ್ಯದ ಮುಖಾಂತರವಾಗಿ. After that basic study, then we looked at many women in the Old Testament. ಈ ಸಂಗತಿಗಳನ್ನ ಕಲಿತ ನಂತರ ನಾವು ಸತ್ಯವೇದದಲ್ಲಿರುವಂತ ಅನೇಕ ಸ್ತ್ರೀಯರ ಕುರಿತಾಗಿ ನಾವು ಕಲಿಯುತ್ತಾ ಬರ್ತಾ ಇದ್ದೇವೆ. We have looked at about 25 women of the Old Testament. ಈಗ ಸುಮಾರು 25 ಹಳೆ ಒಡಂಬಡಿಕೆಯ ಸ್ತ್ರೀಯರ ಕುರಿತಾಗಿ ನಾವು ಕಲಿಯುತ್ತಾ ಬಂದಿದ್ದೇವೆ. Bible is not a man's book, it is a man and woman, it is for all of us. Women have an important role in the Bible. ಸತ್ಯವೇದವು ಕೇವಲ ಪುರುಷರ ಪುಸ್ತಕವಾಗಿಲ್ಲ, ಪುರುಷ ಮತ್ತು ಸ್ತ್ರೀ ಇಬ್ಬರನ್ನೂ ಒಳಗೊಂಡಂತೆ ಇಬ್ಬರಿಗೂ ಸಹ ಇರತಕ್ಕಂಥ ಪುಸ್ತಕ ಅದಾಗಿದೆ. ಮತ್ತು ಅನೇಕ ಪ್ರಮುಖವಾದಂತ ಸ್ತ್ರೀಯರ ಕುರಿತಾಗಿ ಸತ್ಯವೇದದಲ್ಲಿ ನಾವು ನೋಡುವಂತವರಾಗಿದೆ. Some of the names are not mentioned in the Bible, some names are mentioned, but God knows all of them. ಕೆಲವು ಸ್ತ್ರೀಯರ ಹೆಸರುಗಳು ಸತ್ಯವೇದದಲ್ಲಿ ಬರೆದದ್ದಾಗಿ ಇದೆ, ಕೆಲವರ ಹೆಸರುಗಳು ಬರೆದದ್ದಾಗಿ ಇಲ್ಲ. ಆದರೆ ದೇವರು ಪ್ರತಿಯೊಬ್ಬರ ಹೆಸರನ್ನ ಬಲ್ಲವನಾಗಿದ್ದಾನೆ. Some women we looked at from the Old Testament were wonderful examples like Ruth, Rahab, Abigail. They were all people that only that good positive impact we see. ನಾವು ಹಳೆ ಒಡಂಬಡಿಕೆಯಲ್ಲಿ ಅನೇಕ ಸ್ತ್ರೀಯರಲ್ಲಿ ಬಹಳ ಪ್ರಮುಖವಾದಂತ ಪಾತ್ರವನ್ನ ವಹಿಸಿದಂತ ಸ್ತ್ರೀಯರನ್ನ ನಾವು ಕಲಿಯುತ್ತಾ ಬಂದೆವು. ಅದರಲ್ಲಿ ರೂತಳಿರಬಹುದು, ರಹಾಬಳಿರಬಹುದು, ಹೀಗೆ ನಾವು ಅನೇಕ ಉತ್ತಮವಾದಂತ ಸ್ತ್ರೀಯರ ಪಾತ್ರಗಳನ್ನ ನಾವು ಕಲಿತಿದ್ದೇವೆ. Some women in many areas they were good example, but in some area it is a warning for us. ಕೆಲವು ಸ್ತ್ರೀಯರು ಒಳ್ಳೆ ಉದಾಹರಣೆಯಾಗಿ ಮಾದರಿಯಾಗಿ ನಮಗಿದ್ದಾರೆ, ಇನ್ನು ಕೆಲವು ಸ್ತ್ರೀಯರು ಅವರಿಂದ ನಮಗೆ ಎಚ್ಚರಿಕೆ ತರುವಂತದ್ದಾಗಿದೆ. Now some of them there were good sides of their life which we can take, some of their aspect which is we should avoid that behavior. ಕೆಲವು ಸ್ತ್ರೀಯರ ಜೀವನದಿಂದ ಒಳ್ಳೆ ಸಂಗತಿಗಳನ್ನ ನಾವು ಆಯ್ದುಕೊಂಡು ಅದರಂತೆ ನಾವು ಅನುಸರಿಸುವಂತವರಾಗಬಹುದು. ಆದರೆ ಅದೇ ಸಮಯದಲ್ಲಿ ಕೆಲವು ಸ್ತ್ರೀಯರ ಕೆಲವು ಘಟನೆಗಳು ಅವರ ಜೀವಿತದಲ್ಲಿ ಕಂಡು ಬಂದದ್ದು ನಮಗೆ ಎಚ್ಚರಿಕೆಯಾಗಿ ಅದು ಇರುವಂತದ್ದಾಗಿದೆ. Then there were some women, they had nothing good, only warning from their life. ಕೆಲವು ಸ್ತ್ರೀಯರದು ಜೀವನದಲ್ಲಿ ಯಾವ ಒಳ್ಳೆ ಸಂಗತಿಗಳೂ ಇಲ್ಲ, ಆದರೆ ಅವರು ನಮ್ಮ ಎಚ್ಚರಿಕೆಗೋಸ್ಕರವಾಗಿಯೇ ಅವರ ಕುರಿತಾಗಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. For example, Lot's wife and David's wife Michal or Michael. Okay, and then last time we looked at that evil woman Jezebel. ನಾವು ಅಂತ ಸ್ತ್ರೀಯರುಗಳಲ್ಲಿ ಕೆಲವರನ್ನ ನಾವು ನೋಡ್ತಾ ಬಂದಿದ್ದೇವೆ. ಅದು ಯಾರೆಂಬುದಾಗಿ ಹೇಳಿದ್ರೆ ದಾವಿದನ ಹೆಂಡತಿಯಾದಂಥ ಮೀಕಲಳು ಮತ್ತು ಆಹಾಬನ ಹೆಂಡತಿಯಾದಂಥ ಇಜಬೇಲಳು ಹಾಗೂ ಮತ್ತೊಬ್ಬ ಸ್ತ್ರೀ ಲೋಟನ ಹೆಂಡತಿಯ ಕುರಿತಾಗಿ ನಾವು ನೋಡ್ತಾ ಬಂದೆವು. So, but most of them had great contribution. God has used them mightily in the Old Testament. ಆದರೆ ಹಳೆ ಒಡಂಬಡಿಕೆಯಲ್ಲಿ ಅನೇಕ ಸ್ತ್ರೀಯರು ಅವರು ಬಹಳ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ. ದೇವರು ಅವರನ್ನ ಅದ್ಭುತವಾಗಿ ತನ್ನ ಚಿತ್ತಕ್ಕೋಸ್ಕರವಾಗಿ ಉಪಯೋಗಿಸಿಕೊಂಡಿದ್ದಾನೆ. We looked at from Eve to Jezebel, 25 characters from the Old Testament. ಹಳೆ ಒಡಂಬಡಿಕೆಯಲ್ಲಿ ಹವ್ವಳಿಂದ ಪ್ರಾರಂಭಿಸಿ ಇಜಬೇಲಳವರೆಗೆ ಸುಮಾರು 25 ಮಹಿಳೆಯರ ಕುರಿತಾಗಿ ನಾವು ಕಲಿಯುತ್ತಾ ಬಂದಿದ್ದೇವೆ. Now today onwards we are going to look at some character from the New Testament. ಮತ್ತು ಹೊಸ ಒಡಂಬಡಿಕೆಯಲ್ಲಿ ಈ ದಿನದಿಂದ ಪ್ರಾರಂಭಗೊಂಡಂತೆ ನಾವು ಹೊಸ ಒಡಂಬಡಿಕೆಯಲ್ಲಿನ ಕೆಲವು ಸ್ತ್ರೀಯರ ಕುರಿತಾಗಿ ನಾವು ಕಲಿಯುವುದಕ್ಕಿದ್ದೇವೆ. Okay, we'll start with the name Mary. ಈಗ ನಾವು ಪ್ರಾರಂಭ ಮಾಡ್ಲಿಕ್ಕಿರ್ತಕ್ಕಂಥ ಮಹಿಳೆಯ ಹೆಸರು ಮರಿಯಳು ಎಂಬುದಾಗಿ. Now you may ask which Mary, because there are
many Marys in the New Testament. ನೀವು ನನ್ನನ್ನು ಕೇಳಬಹುದು ಯಾವ ಮರಿಯಳ ಬಗ್ಗೆ ಎಂಬುದಾಗಿ, ಯಾಕಂದ್ರೆ ಹೊಸ ಒಡಂಬಡಿಕೆಯಲ್ಲಿ ಅನೇಕ ಮರಿಯಳಗಳ ಕುರಿತಾಗಿ ನಾವು ನೋಡುತ್ತೇವಲ್ಲ ಎಂಬುದಾಗಿ. At least there are 6 Marys in the New Testament. ಹೊಸ ಒಡಂಬಡಿಕೆಯಲ್ಲಿ ಕನಿಷ್ಠ ಪಕ್ಷ 6 ಮರಿಯಳುಗಳ ಹೆಸರುಗಳು ಬರೆಯಲ್ಪಟ್ಟವೆ. We are going to look at Mary, the mother of Jesus. ಆದ್ರೆ ಈ ದಿನ ನಾವು ಕಲಿತಕ್ಕಂಥದ್ದು ಯೇಸುವಿನ ತಾಯಿಯಾದಂತ ಮರಿಯಳ ಕುರಿತಾಗಿ. She is an amazing character from whom we can learn many lessons. ಈ ಮರಿಯಳು ಪಾತ್ರವು ಅದು ಅದ್ಭುತವಾದಂತ ಪಾತ್ರವಾಗಿದೆ. ಆಕೆಯ ಘಟನೆ ಜೀವಿತದ ಕುರಿತಾಗಿ ಅನೇಕ ಸಂಗತಿಗಳನ್ನ ನಾವು ಕಲಿಯುವುದಕ್ಕಿದೆ. But she is the most abused Mary in the Bible, because today, especially the Roman Catholic Church has distorted her, and it is a very sad thing that this wonderful women of the Bible, her character is distorted. She is made almost like God. ಇಂಥ ಮರಿಯಳ ಕುರಿತಾಗಿ ಅನೇಕ ಸಂಗತಿಗಳನ್ನ ನಾವು ಕಲಿಯುವುದಕ್ಕಿದ್ದರೂ ಸಹ ಈ ಇತ್ತೀಚಿನ ದಿವಸಗಳಲ್ಲಿ ಅದನ್ನು ರೋಮನ್ ಕ್ಯಾಥಲಿಕರವರು ಮಾಡಿರ್ತಕ್ಕಂಥದ್ದು ಆ ಸತ್ಯದಿಂದ ದೂರ ಹೋಗಿ ಒಂದು ಅತಿ ಉನ್ನತವಾದ ಒಂದು ಆರಾಧನೆಗೆ ತೆಗೆದುಕೊಂಡು ಹೋಗಿರ್ತಕ್ಕಂಥ ಒಂದು ಸಂಗತಿಯನ್ನ ಮಾಡಿರುತ್ತಾರೆ. So one Mary is mother of Jesus, Mary. ಒಬ್ಬ ಮರಿಯಳು ಯೇಸುವಿನ ತಾಯಿಯಾದಂತ ಮರಿಯಳು. She is mainly mentioned in Matthew's Gospel and Luke's Gospel. ಆಕೆಯ ಹೆಸರು ಬರೆಯಲ್ಪಟ್ಟಿರ್ತಕ್ಕಂಥದ್ದು ಮತ್ತಾಯನ ಸುವಾರ್ತೆಯಲ್ಲಿ ಮತ್ತು ಲೂಕನ ಸುವಾರ್ತೆಯಲ್ಲಿ. The second Mary is Mary Magdalene. ಇನ್ನೊಬ್ಬ ಮರಿಯಳು ಮಗ್ದಲದ ಮರಿಯಳು ಎಂಬುದಾಗಿ. Her name is in Matthew chapter 26, chapter 28. ಆಕೆಯ ಹೆಸರು ಮತ್ತಾಯನ ಸುವಾರ್ತೆ 26ನೇ ಅಧ್ಯಾಯದಲ್ಲಿ ಮತ್ತು 28ನೇ ಅಧ್ಯಾಯದಲ್ಲಿ ಇದೆ. Luke chapter 8 says she had 7 demons that Jesus cast out from her. ಮತ್ತು ಲೂಕನ ಸುವಾರ್ತೆ 8ನೇ ಅಧ್ಯಾಯದಲ್ಲಿ ನೋಡುವ ಪ್ರಕಾರವಾಗಿ ಈ ಮರಿಯಳಿಂದ 7 ದೆವ್ವಗಳನ್ನ ಹಿಡಿದಿದ್ದ ಮರಿಯಳಿಂದ ದೆವ್ವಗಳನ್ನ ಬಿಡಿಸಿದನು ಯೇಸು ಕ್ರಿಸ್ತನು ಎಂಬುದಾಗಿ ನಾವು ನೋಡ್ತೇವೆ. Lord willing, we will look at her life later. ಆಕೆಯ ಜೀವನದ ಕುರಿತಾಗಿ ಕರ್ತನ ಚಿತ್ತವಾದರೆ ಮುಂದಿನ ದಿವಸಗಳಲ್ಲಿ ನಾವು ಕಲಿಯುತ್ತೇವೆ. Mary who was so thankful to God, to the Lord. ಮತ್ತು ಕರ್ತನಿಗೆ ಆ ಮರಿಯಳು ಆಕೆಯು ಬಹು ಕೃತಜ್ಞತೆ ಉಳ್ಳವಳಾಗಿ ಆಕೆಯು ಇದ್ದವಳಾಗಿದ್ದಳು. Third Mary is the Mary of Bethany. ಮೂರನೇ ಒಬ್ಬ ಮರಿಯಳ ಕುರಿತಾಗಿ ನಾವು ನೋಡುವಾಗ ಅದು ಬೇತಾನ್ಯದ ಮರಿಯಳು ಎಂಬುದಾಗಿ. She is the sister of Martha and Lazarus. ಆಕೆಯು ಮಾರ್ತಾ ಮತ್ತು ಲಾಜರನ ತಂಗಿಯಾಗಿದ್ದಳು. She was known for her devotion to Jesus and how she anointed him with the best ointment. ಮತ್ತು ಆಕೆಯು ಹೇಗೆ ಹೆಸರುಗೊಂಡಿದ್ದಾಳೆ ಎಂಬುದಾಗಿ ನೋಡಿದರೆ ಕರ್ತನಾದ ಯೇಸು ಕ್ರಿಸ್ತನಿಗೆ ತನ್ನ ಅತ್ಯುತ್ತಮವಾದಂತ ಜಟಮಾಂಸಿ ತೈಲವನ್ನ ಅರ್ಪಿಸುವುದರ ಮೂಲಕವಾಗಿ ಆಕೆ ಹೆಸರುಗೊಂಡವಳಾಗಿದ್ದಾಳೆ. Fourth Mary is the mother of James and Joseph. Mark chapter 6 verse 3. Please read that. ಮಾರ್ಕನ ಸುವಾರ್ತೆ 6ನೇ ಅಧ್ಯಾಯ 3ನೇ ವಚನದಲ್ಲಿ ಹೇಳಿರುವಂತ ಮತ್ತೊಬ್ಬ ಮರಿಯಳು ಆಕೆ ಯಾಕೋಬ ಮತ್ತು ಯೋಸೆಯರ ತಾಯಿಯಾದಂತ ಮರಿಯಳು. ಮಾರ್ಕನ ಸುವಾರ್ತೆ 6ನೇ ಅಧ್ಯಾಯ 3ನೇ ವಚನ. ಇವನು ಆ ಬಡಿಗೆಯಲ್ಲವೇ ಇವನು ಮರಿಯಳ ಮಗನಲ್ಲವೇ? ಯಾಕೋಬ, ಯೋಸೆ, ಯೂದ, ಸೀಮೋನ ಇವರ ಅಣ್ಣನಲ್ಲವೇ? ಇವನ ತಂಗಿಯರು ಇಲ್ಲಿ ನಮ್ಮಲ್ಲಿ ಇದ್ದಾರಲ್ಲವೇ ಎಂದು ಮಾತಾಡಿಕೊಂಡರು ಎಂಬುದು. She may be possibly the wife of Cleopas. ಈಕೆಯು ಬಹುಶಃ ಕ್ಲೇಯೋಫನ ಹೆಂಡತಿ ಇರಬಹುದು ಎಂಬುದಾಗಿ. She is mentioned in reference to Jesus' crucifixion and resurrection. ಆಕೆಯು ಯೇಸು ಕ್ರಿಸ್ತನ ಶಿಲುಬೆಗೆ ಹಾಕಲ್ಪಟ್ಟಂತ ಆತನ ಮರಣ ಮತ್ತು ಆತನ ಪುನರುತ್ಥಾನದಲ್ಲಿ ತಿಳಿಸಲ್ಪಟ್ಟಿರುವಂತ ಮರಿಯಳು. Another Mary is, fifth Mary is the mother of John Mark. 5ನೇ ಮರಿಯಳು ಆಕೆ ಯಾರೆಂಬುದಾಗಿ ಹೇಳಿದ್ರೆ ಮಾರ್ಕನ ತಾಯಿಯಾದಂತ ಮರಿಯಳು. Mark's name is John Mark. ಆತನ ಹೆಸರು ಜಾನ್ ಮಾರ್ಕ್ ಎಂಬುದಾಗಿ. Acts chapter 12
verse 12, we read about, please read that. Acts 12, verse 12. ಅಪೊಸ್ತಲರ ಕೃತ್ಯ 12ನೇ ಅಧ್ಯಾಯ 12ನೇ ವಚನ. 12ನೇ ಅಧ್ಯಾಯ 12ನೇ ವಚನ ಅಪೊಸ್ತಲರ ಕೃತ್ಯಗಳು. ತರುವಾಯ ಅವನು ಯೋಚನೆ ಮಾಡಿಕೊಂಡು ಮಾರ್ಕನೆನಿಸಿಕೊಳ್ಳುವ ಯೋಹಾನನ ತಾಯಿಯಾದ ಮರಿಯಳ ಮನೆಗೆ ಬಂದನು. He was a Christian living in Jerusalem. There was a home gathering in her house. ಅಲ್ಲಿ ಆತನು ಕ್ರೈಸ್ತನಾಗಿ ಯೆರೂಸಲೇಮಿನಲ್ಲಿ ಇದ್ದನು. ಆತನ ತಾಯಿಯ ಮನೆಯಲ್ಲಿ ಒಂದು ಸಭೆಯು ಕೂಡಿ ಬರುತ್ತಾ ಇತ್ತು. And we see that they gathered for prayer in her house. ಅಲ್ಲಿ ನಾವು ನೋಡ್ತೇವೆ ಪ್ರಾರ್ಥನೆಗೋಸ್ಕರವಾಗಿ ಅಲ್ಲಿ ಸಭೆಯು ಕೂಡಿ ಬರುತ್ತಾ ಇತ್ತು ಅವರ ಮನೆಯಲ್ಲಿ ಎಂಬುದಾಗಿ. This her son John Mark is the one who went with Paul and Barnabas in the first missionary journey, and because of some problem he came back, and Paul didn't want to take him in the next missionary journey, but later Paul changed his mind and said Mark is profitable. ಅಲ್ಲಿ ನಾವು ಪೌಲನ ಮೊದಲನೇ ಸುವಾರ್ಥ ಪ್ರಯಾಣದಲ್ಲಿ ಈ ಮಾರ್ಕನೆನಿಸಿಕೊಳ್ಳುವ ಯೋಹಾನನು ಅವರ ಜೊತೆಯಲ್ಲಿ ಹೋದನು ಮತ್ತು ಆನಂತರದಲ್ಲಿ ಆತನು ಹಿಂದಿರುಗಿ ಬಂದನು ಮತ್ತು ಪೌಲನಿಗೆ ಆತನು ಇಷ್ಟವಾಗಲಿಲ್ಲ. ಆ ನಂತರದಲ್ಲಿ ನಾವು ನೋಡ್ತೇವೆ ತಿರುಗಿ ಪೌಲನು ನನಗೆ ಆತನು ಉತ್ತಮವಾದಂತ ಬಳಕೆಗೆ ಬಂದಂತ ಸೇವಕನಾಗಿದ್ದಾನೆ ಎಂಬುದಾಗಿ ತಿಳಿಸುವುದನ್ನು ನಾವು ನೋಡ್ತೇವೆ. So this Mary's son Mark was a failed servant, but God changed him and used him to write the second gospel about the greatest servant, the Lord Jesus Christ. ಈ ಯೋಹಾನನನ್ನು ಅಂದ್ರೆ ಮಾರ್ಕನೆನಿಸಿಕೊಳ್ಳುವ ಯೋಹಾನನನ್ನು ಮೊದಲನೇದಾಗಿ ಆತನು ಸೋತು ಹೋದಂತ ಸೇವಕನಾದರೂ ಸಹ ಆನಂತರದಲ್ಲಿ ಆತನು ಉತ್ತಮವಾದಂತ ಕರ್ತನಾದ ಯೇಸು ಕ್ರಿಸ್ತನ ಸುವಾರ್ತೆಯನ್ನು ಬರೆದಂತ ಯೋಹಾನನೆನಿಸಿಕೊಂಡವನಾಗಿ ಸತ್ಯವೇದದಲ್ಲಿ ಪ್ರಚಲಿತನಾಗಿದ್ದಾನೆ. The sixth Mary we read in Romans chapter 16 verse 6. ಮತ್ತು ಇನ್ನೊಬ್ಬ 6ನೇ ಮರಿಯಳನ್ನ ಕುರಿತಾಗಿ ನಾವು ರೋಮ ಪತ್ರಿಕೆ 16ನೇ ಅಧ್ಯಾಯ 6ನೇ ವಚನದಲ್ಲಿ ನಾವು ನೋಡ್ತೇವೆ. ರೋಮ ಪತ್ರಿಕೆ 16ನೇ ಅಧ್ಯಾಯ 6ನೇ ವಚನ. ರಾಜೇಶ್ ನೀವಿದ್ದರೆ ನೀವು ಸ್ವಲ್ಪ ಓದಿದರೆ ಬ್ರದರ್ ಸ್ವಲ್ಪ ಹೆಲ್ಪ್ ಆಗುತ್ತೆ ಅದು. ಓಕೆ, ಯು ರೀಡ್ ಇಟ್ ಬ್ರದರ್ ಇಫ್ ಯು ಗಾಟ್ ಇಟ್, ಬಟ್ ರಾಜೇಶ್ ಅವೈಲೇಬಲ್ ಆದರೆ ಓದ್ರಿ. ಓಕೆ. ನಿಮಗೋಸ್ಕರ ಬಹು ಶ್ರಮೆ ಪಟ್ಟ ಮರಿಯಳಿಗೆ ವಂದನೆ. ನನ್ನ a woman who labored much for the Lord. ಕರ್ತನಿಗೋಸ್ಕರವಾಗಿ ಬಹು ಶ್ರಮೆ ಪಟ್ಟ ಮರಿಯಳು. So Paul is commenting her service. ಅಲ್ಲಿ ಆಕೆಯ ಸೇವೆಯನ್ನು ಕುರಿತಾಗಿ ಪೌಲನು ಇಲ್ಲಿ ವಿವರಿಸ್ತಾ ಇದ್ದಾನೆ, ಪ್ರಶಂಸಿಸ್ತಾ ಇದೆ. ಆಕೆಯ ಸೇವೆಯನ್ನ ಪ್ರಶಂಸಿಸುವ ರೀತಿಯಲ್ಲಿ ಇಲ್ಲಿ ಬರೆದಿದ್ದಾನೆ. Then there is another Mary, read Matthew 28 verse 1. ಮತ್ತು ಇನ್ನೊಬ್ಬಳು ಮರಿಯಳ ಕುರಿತಾಗಿ ನಾವು ಮತ್ತಾಯನ ಸುವಾರ್ತೆ 28ನೇ ಅಧ್ಯಾಯ 1ನೇ ವಚನದಲ್ಲಿ ನಾವು ಓದ್ತೇವೆ. Please read that. 28ನೇ ಅಧ್ಯಾಯ 1ನೇ ವಚನ. ಸಬ್ಬತ್ ದಿನ ಆದ ಮೇಲೆ ವಾರದ ಮೊದಲನೇ ದಿವಸ ಬೆಳಗಾಗುವಾಗ ಮಗ್ದಲದ ಮರಿಯಳು ಆ ಬೇರೆ ಮರಿಯಳು ಸಮಾಧಿಯನ್ನು ನೋಡುವುದಕ್ಕೆ ಬಂದರು. She is called ಬೇರೆ ಮರಿಯಳು, another Mary, we don't know who it is. ಆಕೆ ಯಾವ ಮರಿಯಳು ಎಂಬುದಾಗಿ ನಮಗ್ ಗೊತ್ತಿಲ್ಲ, ಆದ್ರೆ ಅಲ್ಲಿ ಹೇಳಿರ್ತಕ್ಕಂಥದ್ದು ಬೇರೆ ಮರಿಯಳು ಎಂಬುದಾಗಿ. Some interpreters suggest that she could be any one of these other Mary. ಕೆಲವೊಬ್ಬರು ವಿವರಣಾತ್ಮಕವಾಗಿ ತಿಳಿಸ್ತಕ್ಕಂಥವ್ರು ಹೇಳ್ತಾರೆ ಈ ಮರಿಯಳುಗಳಲ್ಲಿ ಬೇರೆ ಇನ್ನೊಬ್ಬ ಮರಿಯಳು ಇರಬಹುದು ಎಂಬುದಾಗಿ. Anyhow, there are at least 6 Marys in the New Testament. ಹೇಗೆ ಆದರೂ ಸಹ ಹೊಸ ಒಡಂಬಡಿಕೆಯಲ್ಲಿ ಸುಮಾರು 6 ಮಂದಿ ಮರಿಯಳ ಹೆಸರನ್ನ ನಾವು ನೋಡ್ತೇವೆ. Our study today and maybe next 1 or 2 weeks on this Mary, the mother of Jesus. ಆದರೆ ನಮ್ಮ ಅಧ್ಯಯನದಲ್ಲಿ ಈ ದಿನ ಮತ್ತು ಮುಂದಿನ 1 ಅಥವಾ 2 ವಾರಗಳಲ್ಲಿ ನಾವು ಕರ್ತನಾದ ಯೇಸು ಕ್ರಿಸ್ತನ ತಾಯಿಯಾದಂತ ಮರಿಯಳ ಕುರಿತಾಗಿ ನಾವು ಕಲಿಯುತ್ತೇವೆ. We will learn amazing lessons that we can apply in our life. ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬಹುದಾದಂತ ಅದ್ಭುತವಾದಂತ ಪಾಠವನ್ನ ಈ ಮರಿಯಳ ಜೀವಿತದಿಂದ ನಾವು ಕಲಿಯುತ್ತೇವೆ. I want to divide my study into 3 sections. ನಾನು ನನ್ನ ಈ ಅಧ್ಯಯನವನ್ನ 3 ವಿಭಾಗಗಳನ್ನಾಗಿ ವಿಭಜಿಸಿಕೊಳ್ಳುತ್ತೇನೆ. One is the biblical passages and study of that about Mary.
ಈ ಮೊದಲನೇ ಒಂದು ವಿಭಾಗದಲ್ಲಿ ಮರಿಯಳ ಕುರಿತಾದಂತಹ ಸತ್ಯವೇದದಲ್ಲಿರುವ ವಚನಗಳು ಮತ್ತು ಅದರ ಕುರಿತಾದಂತಹ ಅಧ್ಯಯನ. Secondly, her character and lessons for us. ಮತ್ತು ಎರಡನೇ ವಿಭಾಗದಲ್ಲಿ ಆ ಮರಿಯಳ ಗುಣಲಕ್ಷಣ ಮತ್ತು ಅದರಿಂದ ನಮ್ಮ ಜೀವಿತಕ್ಕೆ ಅನ್ವಯವಾಗ್ತಕ್ಕಂಥ ಸಂಗತಿಗಳು. Lastly, I wanted to look at a study of this Mary of the Bible and the Roman Catholic Mary. ಅಂತಿಮವಾದಂಥ ವಿಭಾಗದಲ್ಲಿ ಈ ಸತ್ಯವೇದದಲ್ಲಿರುವಂತಹ ಮರಿಯಳು ಮತ್ತು ರೋಮನ್ ಕೆಥೋಲಿಕ್ನಲ್ಲಿ ಪ್ರಾಯೋಗಿಕವಾಗಿ ಅವರು ನೆನೆಸ್ತಕ್ಕಂಥ ಆ ಮರಿಯಳ ಕುರಿತಾಗಿ. It is entirely a different Mary. ಅದು ಆ ಮರಿಯಳ ಅದು ಸಂಪೂರ್ಣವಾಗಿ ಬೇರೆಯಾಗಿಯೇ ಕಂಡು ಬರುವಂತಹ ಮರಿಯಳಾಗಿದ್ದಾಳೆ. So that is how we are going to look at the Mary, mother of Jesus. ಈ ರೀತಿಯಾಗಿ ನಾವು ಕರ್ತನಾದ ಯೇಸು ಕ್ರಿಸ್ತನ ತಾಯಿಯಾದಂತ ಮರಿಯಳ ಕುರಿತಾಗಿ ನಾವು ಕಲಿಯುತ್ತೇವೆ. I think all of us, and especially our sisters, can learn amazing lessons from her. ನಾವೆಲ್ಲರೂ ಸಹ ಅದರಲ್ಲೂ ವಿಶೇಷವಾಗಿ ಸಹೋದರಿಯರು ಈ ಮರಿಯಳ ಕುರಿತಾಗಿ ಅದ್ಭುತವಾದಂತ ಸತ್ಯಾಂಶಗಳನ್ನ ನಮ್ಮ ಜೀವಿತಕ್ಕೋಸ್ಕರವಾಗಿ ನಾವು ಕಲಿಯಬಹುದಾಗಿದೆ. Mary is a very pivotal or pramukha figure in Bible, especially in Matthew's Gospel and Luke's Gospel. ಮತ್ತಾಯನ ಸುವಾರ್ತೆ ಮತ್ತು ಲೂಕನ ಸುವಾರ್ತೆಯಲ್ಲಿ ಸತ್ಯವೇದದಲ್ಲಿ ಈ ಮರಿಯಳು ಅತ್ಯಂತ ಪ್ರಮುಖವಾದಂತಹ ಸ್ಥಾನವನ್ನ ವಹಿಸಿದವಳಾಗಿದ್ದಾಳೆ. Who is this Mary? ಈ ಮರಿಯಳು ಯಾರು? She is a young Jewish woman from Nazareth. ಈಕೆಯು ಒಬ್ಬ ಯಹೂದ್ಯ ಯೌವನ ಕನ್ಯೆ. ಆಕೆ ನಾಜರೇತಿನಿಂದ ಬಂದವಳು. Read Matthew 1:18. ಮತ್ತಾಯನ ಸುವಾರ್ತೆ 1ನೇ ಅಧ್ಯಾಯ 18ನೇ ವಚನವನ್ನು ನೋಡೋಣ. ಯೇಸು ಕ್ರಿಸ್ತನ ಜನನವು ಹೇಗಾಯಿತೆಂದರೆ, ಆತನ ತಾಯಿಯಾದ ಮರಿಯಳನ್ನು ಯೋಸೇಫನಿಗೆ ನಿಶ್ಚಯ ಮಾಡಿರಲಾಗಿ ಅವರು ಕೂಡುವುದಕ್ಕಿಂತ ಮುಂಚೆ ಆಕೆಯು ಪವಿತ್ರಾತ್ಮನಿಂದ ಬಸುರಾಗಿದ್ದದ್ದು ತಿಳಿದು ಬಂತು. Luke 1:27 also. Luke 1:27. ಲೂಕನ ಸುವಾರ್ತೆ 1ನೇ ಅಧ್ಯಾಯ 27ನೇ ವಚನ. ಲೂಕನ ಸುವಾರ್ತೆ 1ನೇ ಅಧ್ಯಾಯ 27ನೇ ವಚನ. ಒಬ್ಬ ಗಲಿಲಾಯ ಸೀಮೆಯ ನಜರೇತ್ ಎಂಬ ಊರಿಗೆ ಒಬ್ಬ ಕನ್ಯೆಯ ಬಳಿಗೆ ಕಳುಹಿಸಿದನು. ಆ ಕನ್ಯೆಯ ಹೆಸರು ಮರಿಯಳು. Yeah, so this is where she is introduced as a young woman from the city of Nazareth. ಇಲ್ಲಿ ಎರಡು ಭಾಗಗಳನ್ನು ನೋಡುವಾಗ ಈ ಮರಿಯಳು ಕನ್ಯೆಯಾಗಿದ್ದಳು ಮತ್ತು ಆಕೆ ನಜರೇತಿನ ಊರಿನವಳು ಎಂಬುದಾಗಿ ಗೊತ್ತಾಗುತ್ತದೆ. She was engaged to Joseph, a descendant of King David from the tribe of Judah. ಈಕೆಯು ಯೂದ ಕುಲದಿಂದ ಬಂದಂತ ದಾವೀದನ ಸಂತಾನದಲ್ಲಿ ಬಂದಂತ ಯೋಸೇಫನೆಂಬುವವನಿಗೆ ನಿಶ್ಚಿತಾರ್ಥಗೊಂಡಂತ ಕನ್ಯೆಯಾಗಿದ್ದಳು. When we look at Bible, we see that the Jewish people were aware of the promise given in the Garden of Eden that a seed of the woman will come to be the Messiah, the Savior. ಈ ವಾಕ್ಯಭಾಗ ನೋಡುವಾಗ ಯಹೂದ್ಯರಲ್ಲಿದ್ದಂತ ನಂಬಿಕೆ ಏನಂದ್ರೆ, ಆದಿಕಾಂಡದಲ್ಲಿ ನಾವು ನೋಡುವ ಪ್ರಕಾರವಾಗಿ ಸ್ತ್ರೀ ಸಂತಾನವು ಈ ಸರ್ಪದ ತಲೆಯನ್ನು ಜಜ್ಜುವುದು ಎಂಬಂತ ಒಂದು ಸಂಗತಿಯನ್ನ ಅವರು ಪೂರ್ಣವಾಗಿ ನಂಬಿದವರಾಗಿದ್ದರು. We read two more verses, Isaiah 9:6. ಇಲ್ಲಿ ಇನ್ನೊಂದೆರಡು ವಚನಗಳನ್ನ ನಾವು ಓದ್ತೇವೆ. ಅದೇನೆಂದ್ರೆ ಯೆಶಾಯನ ಗ್ರಂಥ 9ನೇ ಅಧ್ಯಾಯ 6ನೇ ವಚನ. ಯೆಶಾಯನ ಗ್ರಂಥ 9ನೇ ಅಧ್ಯಾಯ 6ನೇ ವಚನ. ಒಂದು ಮಗು ನಮಗಾಗಿ ಹುಟ್ಟಿದೆಯಷ್ಟೇ, ವರದ ಮಗನು ನಮಗೆ ದೊರೆತನು, ಆಡಳಿತವು ಅವನ ಬಾಹುವಿನ ಮೇಲಿರುವುದು, ಅದ್ಭುತ ಸ್ವರೂಪನು, ಆಲೋಚನಾ ಕರ್ತನು, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ, ಸಮಾಧಾನದ ಪ್ರಭು ಎಂಬುವು ಅವನ ಹೆಸರು. Okay, also 7:14, Isaiah 7:14. 7:14 ಯೆಶಾಯನ ಗ್ರಂಥ 7ನೇ ಅಧ್ಯಾಯ 14ನೇ ವಚನ. ಇದರಿಂದ ಕರ್ತನು ತಾನೇ ನಿಮಗೆ ಒಂದು ಗುರುತನ್ನು ಕೊಡುವನು. ಇಗೋ, ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಮಗನನ್ನು ಹಡೆದು ಅವನಿಗೆ ಇಮ್ಮಾನುವೇಲ್ ಎಂದು ಹೆಸರಿಡುವಳು. ಅವನು ಕೆಟ್ಟದ್ದು ಬೇಡ ಒಳ್ಳೆಯದು ಬೇಕು ಅನ್ನುವಷ್ಟು ಬಲವನಾಗುವಾಗ ಮೊಸರನ್ನು ಜೇನುತುಪ್ಪವನ್ನು ತಿನ್ನುವನು. So the Jewish people knew, especially the women of Jewish heritage, they know about these promises given in the Bible. ಆದುದರಿಂದ ಯಹೂದ್ಯ ಜನರಿಗೆ ಈ ಹಳೆ ಒಡಂಬಡಿಕೆಯಲ್ಲಿ ಅವರಿಗೆ ದೇವರು ಕೊಟ್ಟಂತ ವಾಗ್ದಾನಗಳು
ಏನು ಎಂಬುದಾಗಿ ಅವರಿಗೆ ಚೆನ್ನಾಗಿ ತಿಳಿದವರಾಗಿದ್ದರು. The seed of woman will come, ಒಂದು ಸ್ತ್ರೀ ಸಂತಾನವು ಬರುವಂತದ್ದಾಗಿದೆ, a child will be born, ಆ ಒಂದು ಮಗು ಅದರಲ್ಲಿ ಹುಟ್ಟುವಂತದ್ದಾಗಿದೆ, it will be virgin born. ಅದು ಕನ್ಯೆಯಲ್ಲಿ ಹುಟ್ಟುವಂತ ಮಗು ಆಗುತ್ತದೆ. So it is believed that as the time of the coming of the Messiah was nearing, many young girls hoped they would be that woman. ಆ ಮೆಸ್ಸಿಯನು ಹುಟ್ಟುವುದಕ್ಕೆ ಕಾಲವು ಹತ್ತಿರ ಬರುತ್ತಾ ಇರುವಾಗ ಯಹೂದ್ಯ ಅನೇಕ ಯವನ ಕನ್ಯೆಯರು ಅವರು ನೆನೆಸಿದ್ದರು, ನಾನು ಆ ವಿಶೇಷವಾದಂತ ಕನ್ಯೆ ಆಗಿರಬಹುದು ಎಂಬುದಾಗಿ ಊಹೆ ಮಾಡಿಕೊಂಡಿದ್ರು. It's not in the Bible, but that is what tradition says. ಅದು ಬೈಬಲ್ ನಲ್ಲಿ ಇಲ್ಲ, ಆದ್ರೆ ಈ ಪ್ರಕಾರವಾಗಿ ಸಂಪ್ರದಾಯವು ತಿಳಿಸುವಂತದ್ದಾಗಿದೆ. God chose this Mary to bear Jesus, the Savior of the world. ಇಲ್ಲಿ ಈ ಮರಿಯಳನ್ನ ಇಡೀ ಲೋಕದ ರಕ್ಷಕನ ಜನನಕ್ಕೋಸ್ಕರವಾಗಿ ಈ ಮರಿಯಳನ್ನ ಆರಿಸಿಕೊಂಡನು ಎಂಬುದಾಗಿ ನಾವು ತಿಳ್ಕೊಳ್ತೇವೆ. When we look at Matthew and Luke's account of the genealogy of Jesus Christ, ನಾವು ಮತ್ತಾಯನ ಸುವಾರ್ತೆಯಲ್ಲಿ ಮತ್ತು ಲೂಕನ ಸುವಾರ್ತೆಯಲ್ಲಿ ಯೇಸು ಕ್ರಿಸ್ತನ ವಂಶಾವಳಿಯನ್ನ ಗಮನಿಸುವಾಗ Mark and John does not have a genealogy. ಮಾರ್ಕನ ಸುವಾರ್ತೆಯಲ್ಲಿ ಮತ್ತು ಯೋಹಾನನ ಸುವಾರ್ತೆಯಲ್ಲಿ ನಾವು ಈ ಪ್ರಕಾರವಾಗಿ ವಂಶಾವಳಿಯನ್ನ ನೋಡುವುದಿಲ್ಲ. There is a reason for that. ಅದಕ್ಕೆ ಒಂದು ಕಾರಣವಿದೆ. In Matthew, it was written by a Jewish man, Matthew, to the Jewish people to show that Jesus Christ was the king of the Jews. ಯೇಸು ಕ್ರಿಸ್ತನು ಯಹೂದ್ಯರ ಅರಸನು ಎಂಬುದನ್ನು ತಿಳಿಸುವುದಕ್ಕೋಸ್ಕರವಾಗಿ ಮತ್ತಾಯನೆಂಬ ಯಹೂದ್ಯ ಮನುಷ್ಯನಿಂದ ಮತ್ತಾಯನ ಸುವಾರ್ತೆಯು ಬರೆಯಲ್ಪಟ್ಟಿತು. ಅದು ಬರೆದದ್ದು ಯಹೂದ್ಯರಿಗೋಸ್ಕರವಾಗಿ. A king's genealogy is very important. ಒಬ್ಬ ರಾಜನ ವಂಶಾವಳಿಯು ಬಹು ಪ್ರಾಮುಖ್ಯವಾದದ್ದು. In Mark, Jesus is portrayed as a servant of Jehovah. ಮಾರ್ಕನ ಸುವಾರ್ತೆಯಲ್ಲಿ ಯೇಸು ಕ್ರಿಸ್ತನು ಹೇಗೆ ಬಿಂಬಿಸಲ್ಪಟ್ಟಿದ್ದಾನೆ ಎಂಬುದಾಗಿ ಹೇಳಿದ್ರೆ ಯೆಹೋವನ ಸೇವಕನು ಎಂಬುದಾಗಿ. A servant's genealogy is not very important. He should be able to do the work, that's all. When a servant come to our house, we don't ask which family you are born, nothing. Can you do the job? That's all. ಅಲ್ಲಿ ಒಬ್ಬ ಸೇವಕನು ಎಂಬುದಾಗಿ ಹೇಳುವಾಗ ಅವನ ವಂಶಾವಳಿ ಅಗತ್ಯತೆ ಇಲ್ಲ. ಯಾಕಂದ್ರೆ ಸೇವಕನ ಕೆಲಸ ಸೇವೆ ಮಾಡ್ತಕ್ಕಂಥದ್ದಷ್ಟೇ. ನಮ್ಮ ಮನೆಗೆ ಯಾರಾದರೂ ಸೇವಕರು ಬಂದ್ರೆ ನಿನ್ನ ವಂಶ ಎಂಥದ್ದು ಏನು ಎಂಬುದಾಗಿ ಯಾರು ವಿಚಾರಿಸುವುದಿಲ್ಲ. ಕೆಲಸ ಮಾಡ್ತೀಯಾ ಅಷ್ಟೇ ಮಾಡು ಎಂಬುದಾಗಿ ಹೇಳ್ತೇವೆ ಅಷ್ಟೇ. In Luke's gospel, he is the perfect man. ಲೂಕನ ಸುವಾರ್ತೆಯಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಪರಿಪೂರ್ಣ ಪುರುಷನಾಗಿ ಕಂಡು ಬರ್ತಾ ಇದ್ದಾನೆ. ಮಾನವನ ಮನುಷ್ಯನಾಗಿ. So his genealogy goes all the way back in Luke 3 to the first man, Adam. ಆದುದರಿಂದ ಲೂಕನ ಸುವಾರ್ತೆ 3ನೇ ಅಧ್ಯಾಯದಲ್ಲಿ ನಾವು ನೋಡೋ ಪ್ರಕಾರವಾಗಿ ಆತನ ವಂಶಾವಳಿಯು ಪೂರ್ವಜರಿಗೆ ಹೋಗಿ ಆದಿ ಪ್ರಥಮ ಮನುಷ್ಯನಾದಂತ ಆದಾಮನಿಗೆ ಅಲ್ಲಿಂದಲೂ ಪ್ರಾರಂಭಗೊಂಡದ್ದಾಗಿರುತ್ತದೆ. John's gospel, John is portraying Jesus as the Son of God or God. The Word was with God. The Word is God. God doesn't have genealogy. He is Alpha and Omega. He has no beginning or end. So in John's gospel, we don't read any genealogy. ಯೋಹಾನನ ಸುವಾರ್ತೆಗೆ ಬರುವಾಗ ಅಲ್ಲಿ ಯಾವುದೇ ವಂಶಾವಳಿ ಇಲ್ಲ. ಯಾಕಂದ್ರೆ ಕರ್ತನಾದ ಯೇಸು ಕ್ರಿಸ್ತನನ್ನು ಯೋಹಾನನು ದೇವರ ಮಗನು ಎಂಬುದಾಗಿ ಆತನು ತಿಳಿಸ್ತಾ ಇದ್ದಾನೆ. ಹಾಗಾಗಿ ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವೇ ದೇವರಾಗಿತ್ತು ಎಂಬುದಾಗಿ ಅದಕ್ಕೆ ಯಾವುದೇ ವಂಶಾವಳಿಯೂ ಬೇಕಾಗಿಲ್ಲ. ಯಾಕಂದ್ರೆ ಆತನೇ ಆದಿಯೂ ಅಂತ್ಯವೂ ಆಗಿದ್ದಾನೆ. Okay, so keep that in your mind when you look at this genealogy. ಈ ವಂಶಾವಳಿಯನ್ನ ಗಮನಿಸುವಾಗ ಇದನ್ನ ನಿಮ್ಮ ಮನಸ್ಸಿನಲ್ಲಿ ನೀವು ಇಟ್ಟುಕೊಳ್ಳ್ರಿ. Now, study about Mary may take 2 or 3 weeks, so please bear with me. ಈ ಮರಿಯಳ ಕುರಿತಾಗಿ 2-3 ವಾರಗಳು ನಾವು ಕಲಿಬೇಕಾಗ್ತದೆ. ಅದರಿಂದ ದಯಮಾಡಿ ನನ್ನ ಬಗ್ಗೆ ನೀವು ಸಹಿಸಿಕೊಳ್ಳ್ರಿ. Matthew's gospel starts with verse 1, the genealogy of Jesus Christ, the son of Abraham, son of David. Please read it. ಮತ್ತಾಯನ ಸುವಾರ್ತೆ 1ನೇ ಅಧ್ಯಾಯ 1ನೇ ವಚನ ಈ ಪ್ರಕಾರವಾಗಿ ಹೇಳ್ತದೆ, ಯೇಸು ಕ್ರಿಸ್ತನ ವಂಶಾವಳಿಯು ಆತನು ದಾವೀದನ ವಂಶದವನು, ದಾವೀದನು ಅಬ್ರಹಾಮನ ವಂಶದವನು ಎಂಬುದಾಗಿ. Yeah, so Matthew links with the Old Testament in the first verse itself, Abraham and David.
ಇಲ್ಲಿ ಮತ್ತಾಯನು ಮೊದಲನೇ ವಚನದಲ್ಲಿಯೇ ಯೇಸು ಕ್ರಿಸ್ತನನ್ನ ಅಬ್ರಹಾಮನಿಗೂ ದಾವೀದನಿಗೂ ಅಂದರೆ ಹಳೆ ಒಡಂಬಡಿಕೆ ಆತನು ಸಂಬಂಧವನ್ನ ಕಲ್ಪಿಸುವಂತವನಾಗಿದ್ದಾನೆ. As Abraham's son, we know Isaac was taken to the altar to be sacrificed. So Jesus Christ came as the son of Abraham to become a sacrifice for all the people of the world for our sin. ಅಲ್ಲಿ ಅಬ್ರಹಾಮನ ಮಗನು ಎಂಬುದಾಗಿ ಹೇಳುವಾಗ ಹಳೆ ಒಡಂಬಡಿಕೆಯಲ್ಲಿ ಇಸಾಕನು ಆತನು ಬಲಿಯಾಗಿ ಅರ್ಪಿತವಾಗುವುದಕ್ಕಾಗಿ ಆತನು ಹೋಗಿದ್ದನು, ಆದರೆ ಆತನನ್ನು ಬಿಡುಗಡೆಗೊಳಿಸಿದರು. ಆ ನಂತರವಾಗಿ ಹೊಸ ಒಡಂಬಡಿಕೆಯಲ್ಲಿ ನೋಡುವಾಗ ಇದೇ ಅಬ್ರಹಾಮನ ವಂಶಾವಳಿಯಲ್ಲಿ ಬಂದಂತ ಕರ್ತನಾದ ಯೇಸು ಕ್ರಿಸ್ತನು ಆತನು ಇಡೀ ಲೋಕದ ಎಲ್ಲ ಜನರ ಪಾಪಗಳನ್ನು ಹೊತ್ತುಕೊಂಡು ಆ ಯಜ್ಞವೇದಿಯ ಮೇಲೆ ಆತನು ಪ್ರಾಣ ಬಿಟ್ಟಿದ್ದಾನೆ. Secondly, when we say son of David, he is the one who is going to rule this world. ಎರಡನೇದಾಗಿ ನಾವು ನೋಡುವಾಗ ದಾವೀದನ ಕುಮಾರನಾಗಿ ಈ ಲೋಕವನ್ನು ಆತನು ಆಳುವಂತವನಾಗಿದ್ದಾನೆ ರಾಜನಾಗಿ ಎಂಬುದಾಗಿ ನಾವು ಕಲಿಯುತ್ತೇವೆ. Of course, he did suffered and died in the first coming as a savior. When he comes second time, he will be ruling this earth for 1,000 literal years. ಕರ್ತನಾದ ಯೇಸು ಕ್ರಿಸ್ತನು ಮೊದಲನೇ ಸಾರಿ ಲೋಕಕ್ಕೆ ಬಂದಾಗ ಆತನು ರಕ್ಷಕನಾಗಿ ಆತನು ಮಾನವನಾಗಿ ಬಂದು ಆತನು ಪ್ರಾಣ ಕೊಟ್ಟು ಆತನು ಮೃತ್ಯುಂಜಯನಾಗಿ ಹೋದನು ನಿಜ. ಆದರೆ ಎರಡನೇ ಸಾರಿ ಬರುವಾಗ ಆತನ ಲೋಕದಲ್ಲಿ ಆತನು ದಾವೀದನ ಮನೆತನದವನಾಗಿ ಆತನು ಅರಸನಾಗಿ ಆಳುವಂತವನಾಗಿದ್ದಾನೆ. Look at the genealogy in Matthew chapter 1. ಮತ್ತಾಯನ ಸುವಾರ್ತೆಯಲ್ಲಿರುವಂತ ವಂಶಾವಳಿಯನ್ನ 1ನೇ ಅಧ್ಯಾಯದಲ್ಲಿ ನೀವು ನೋಡ್ರಿ. We read about many of Jesus' ancestors. ನಾವಿಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ಅನೇಕ ಪೂರ್ವಜರ ಕುರಿತಾಗಿ ನಾವಿಲ್ಲಿ ಹೆಸರನ್ನ ನಾವು ನೋಡ್ತೇವೆ. Their name became meaningful only because they were linked to Jesus Christ. ಇಲ್ಲಿ ಹೆಸರುಗಳು ಬರೆಯಲ್ಪಟ್ಟವರ ಹೆಸರು ಪ್ರಖ್ಯಾತಿಗೊಂಡದ್ದಕ್ಕೆ ಕಾರಣವೇನೆಂದರೆ ಯೇಸುವಿನ ಹೆಸರಿನ ಜೊತೆಯಲ್ಲಿ ಅವರು ಸೇರಿಸಲ್ಪಟ್ಟಿರುವ ಕಾರಣದಿಂದಲೇ. Normally in our family we take credit for our ancestors' name, we are linked to them, but these people, only because they are linked to Jesus Christ, they became important. ನಾವು ನಮ್ಮ ಪೂರ್ವಿಕರನ್ನ ನಾವು ನೆನೆಸಿಕೊಂಡು ನಾವು ಅವರನ್ನ ನೆನೆಯುವಂತವರಾಗಿದ್ದೇವೆ. ಆದರೆ ಇಲ್ಲಿ ಈ ಜನರು ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಸೇರಿ ಬಂದವರಾದದ್ದರಿಂದಲೇ ಅವರು ಪ್ರಖ್ಯಾತಿಗೊಂಡಿದ್ದಾರೆ ಅಷ್ಟೇ. Women are rarely mentioned in Jewish genealogies. ಈ ವಂಶಾವಳಿಗಳಲ್ಲಿ ಯಹೂದ್ಯರ ವಂಶಾವಳಿಗಳಲ್ಲಿ ಸ್ತ್ರೀಯರ ಹೆಸರನ್ನ ಎಲ್ಲಿಯೂ ಸಹ ಹೇಳುವುದಿಲ್ಲ. But in Matthew's gospel genealogy, 5 women are mentioned. ಆದರೆ ಮತ್ತಾಯನು ಬರೆದಿರುವಂತ ಈ ವಂಶಾವಳಿಯಲ್ಲಿ ಸುಮಾರು 5 ಮಂದಿ ಮಹಿಳೆಯರ ಹೆಸರನ್ನ ಅಲ್ಲಿ ಬರೆದಿದ್ದಾನೆ. Out of the 5 women, ಈ 5 ಮಂದಿ ಸ್ತ್ರೀಯರಲ್ಲಿ 4 of the women did not have a good background. They had shaded background. 4 ಮಂದಿ ಮಹಿಳೆಯರಿಗೆ ಒಂದು ಒಳ್ಳೆ ಹಿನ್ನೆಲೆ ಇಲ್ಲ, ಅವರಿಗೆ ಒಂದು ಮಸುಕಾದಂತ ಹಿನ್ನೆಲೆಯಿಂದ ಬಂದವರು. ತಾಮಾರಳು, ರಾಹಾಬಳು, ರೂತಳು, ಬೆತ್ಷೆಬೆ. The only woman who did not have any flaw like that is Mary, mother of Jesus. ಈ ಒಬ್ಬಳೇ ಸ್ತ್ರೀ, ಆಕೆ ಹೆಸರು ಯಾವುದೇ ಕಳಂಕವಿಲ್ಲದಂತ ಒಬ್ಬ ಸ್ತ್ರೀ ಎಂಬುದಾಗಿ ಹೇಳಿದ್ರೆ ಅದು ಕರ್ತನಾದ ಯೇಸು ಕ್ರಿಸ್ತನ ತಾಯಿ ಆದಂತ ಮರಿಯಳು. Many of these other people, they're Gentiles and sinners. ಇಲ್ಲಿ ಇರ್ತಕ್ಕಂಥ ಅನೇಕ ಸ್ತ್ರೀಯರು ಅವರು ಅನ್ಯ ಜನರು ಮತ್ತು ಪಾಪಿಗಳು ಆಗಿದ್ದರು. They had no status in Israel. ಇಸ್ರಾಯೇಲ್ಯರಲ್ಲಿ ಅವರಿಗೆ ಒಳ್ಳೆ ಸ್ಥಾನಮಾನವಿರಲಿಲ್ಲ. All these women became important because they were linked to the life of the Lord Jesus Christ. ಇವರೆಲ್ಲರ ಹೆಸರು ಪ್ರಖ್ಯಾತಿಗೊಂಡದ್ದಕ್ಕೆ ಕಾರಣವೇನೆಂದರೆ ಅವರ ಜೀವನದವರ ಹೆಸರುಗಳು ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನ ಒಡನೆ ಸಂಬಂಧವನ್ನ ಬೆಸಕೊಂಡದ್ದರಿಂದಲೇ. Jewish Messiah came for all the people of the world, Jews and Gentiles. ಯಹೂದ್ಯರ ಮೆಸ್ಸಿಯನು ಇಡೀ ಪ್ರಪಂಚಕ್ಕೋಸ್ಕರವಾಗಿ, ಅಂದರೆ ಯಹೂದ್ಯರಿಗೋಸ್ಕರವೂ ಮತ್ತು ಅನ್ಯ ಜನರಿಗೋಸ್ಕರವೂ ರಕ್ಷಕನಾಗಿ ಆತನು ಬಂದನು. Now, even though he was born through these
sinful people in the background, he was without sin. ಇಂಥ ಯೇಸು ಕ್ರಿಸ್ತನು ಇಂಥ ಹಿನ್ನೆಲೆಯ ಅನೇಕ ಪಾಪಮಯವಾದಂಥ ಕೃತ್ಯಗಳ ಹಿನ್ನೆಲೆಯಿಂದ ವಂಶಾವಳಿಯಲ್ಲಿ ಹುಟ್ಟಿ ಬಂದರೂ ಸಹ ಆತನು ಮಾತ್ರ ಯಾವ ಪಾಪವನ್ನು ಮಾಡದವನಾಗಿದ್ದನು. That is why Isaiah 7:14, a kanyagale, a virgin shall give birth to a child. ಆದುದರಿಂದಲೇ ಯೆಶಾಯನ ಗ್ರಂಥ 7ನೇ ಅಧ್ಯಾಯದ 4ನೇ ವಚನದಲ್ಲಿ ನೋಡಿದ ಪ್ರಕಾರವಾಗಿ ಒಬ್ಬ ಕನ್ಯೆಯು ಗರ್ಭಿಣಿಯಾಗಿ ಮಗುವನ್ನು ಹೆರುವಳು ಎಂಬುದಾಗಿ ಬರೆಯಲ್ಪಟ್ಟಿದೆ. Miracle in the birth of Jesus. ಏನು ಯೇಸು ಕ್ರಿಸ್ತನ ಹುಟ್ಟುವಿಕೆಯಲ್ಲಿ ಅದ್ಭುತ ಇರುವಂತದ್ದು? It is not the virgin birth, but virgin conception. ಗರ್ಭಿಣಿಯಾಗಿರುವುದು ಕನ್ಯೆ. That is the miracle, not the birth. It is the conception. ಆ ಹುಟ್ಟುವಿಕೆಯಲ್ಲಿ ವಿಶೇಷತೆ ಇಲ್ಲ, ಆದ್ರೆ ಇರ್ತಕ್ಕಂಥದ್ದು ಒಬ್ಬ ಕನ್ಯೆಯು ಗರ್ಭಿಣಿಯಾದಳಲ್ಲ, ಅದು ವಿಶೇಷತೆ. Yeah, it is. That is why it says she will conceive or ಗರ್ಭಿಣಿಯಾಗದೆ. That's a miracle. ಅಲ್ಲಿ ಆ ಕನ್ಯೆಯು ಗರ್ಭಿಣಿ ಆಗುತ್ತಾಳೆ ಅಂತಕ್ಕಂಥದ್ದೇ ಅದ್ಭುತ. We conclude that Joseph, that genealogy is highlighting Joseph as the legal through Joseph, Jesus had the legal right to come to the throne. ಯೋಸೇಫನ ಮೂಲಕವಾಗಿ ಕರ್ತನಾದ ಯೇಸು ಕ್ರಿಸ್ತನು ಆ ಸಿಂಹಾಸನವನ್ನ ಹೊಂದಲಿಕ್ಕೆ ಅರ್ಹತೆಯನ್ನು ಹೊಂದಿದವನಾಗಿದ್ದನು. Jesus was the adopted son of Joseph, not the biological son. ಯೇಸು ಕ್ರಿಸ್ತನು ಯೋಸೇಫನಿಗೆ ಆತನು ದತ್ತು ಪುತ್ರನಾಗಿದ್ದನೇ ಹೊರತು ಆತನು ಸ್ವತಃ ಆತನ ಮಗನಲ್ಲ. In the Luke's Gospel chapter 3, in that genealogy, ಆದ್ರೆ ಲೂಕನ ಸುವಾರ್ತೆ 3ನೇ ಅಧ್ಯಾಯದ ವಂಶಾವಳಿಯಲ್ಲಿ that shows the ancestry of Mary, of whom Jesus was the real biological son of Mary. ಇಲ್ಲಿ ಯೇಸು ಕ್ರಿಸ್ತನು ಜೈವಿಕವಾಗಿ ಮರಿಯಳಿಂದ ಸಂಬಂಧಿಸಿದ ಹುಟ್ಟಿದವನು ಎಂಬಂತ ಮರಿಯಳ ವಂಶಾವಳಿಯನ್ನ ಇಲ್ಲಿ ಸ್ಪಷ್ಟವಾಗಿ ನಾವು ನೋಡುತ್ತೇವೆ. So through Joseph, Jesus was the legal heir to the throne. ಆದುದರಿಂದ ಯೋಸೇಫನ ಮುಖಾಂತರವಾಗಿ ಕರ್ತನಾದ ಯೇಸು ಕ್ರಿಸ್ತನು ನ್ಯಾಯಯುತವಾದಂತ ರಾಜನ ಒಂದು ಸ್ಥಾನವನ್ನು ವಹಿಸಿಕೊಳ್ಳುವಂತ ಆತನ ವ್ಯಕ್ತಿ ಆಗಿದ್ದಾನೆ. Through Mary, he was the actual seed of the woman. ಆದ್ರೆ ಮರಿಯಳ ಮುಖಾಂತರವಾಗಿ ಯೋಚಿಸುವಾಗ ನಿಜವಾಗಿಯೂ ಕರ್ತನಾದ ಯೇಸು ಕ್ರಿಸ್ತನು ಸ್ತ್ರೀ ಸಂತಾನದವನಾಗಿದ್ದಾನೆ. Read Matthew chapter 1 verse 16. We see an amazing here. ಮತ್ತಾಯನ ಸುವಾರ್ತೆ 1ನೇ ಅಧ್ಯಾಯ 16ನೇ ವಚನವನ್ನು ಓದೋಣ. ಯಾಕೋಬನು ಮರಿಯಳ ಗಂಡನಾದ ಯೋಸೇಫನನ್ನು ಪಡೆದನು, ಈ ಮರಿಯಳಲ್ಲಿ ಕ್ರಿಸ್ತನೆಂಬ ಯೇಸು ಹುಟ್ಟಿದನು. Yeah, see, up to now it was so and so begot so and padadenu. But when it comes to 16, it is not that word. He was born. So it is not that somebody produced him. Padadadalla. He was born. So there is a switch in verse 16. ಅಲ್ಲಿ ಬೇರೆ ಎಲ್ಲ ವಚನಗಳಲ್ಲಿ ನೋಡುವಾಗ ಇಂಥವನನ್ನು ಪಡೆದನು ಅಂತ ಬರ್ತದೆ. ಆದ್ರೆ 16ನೇ ವಚನಕ್ಕೆ ಬರುವಾಗ ಸ್ವಲ್ಪ ಬದಲಾಯಿಸಿ ಆ ಪದ ಬದಲಾವಣೆ ಇದೆ. ಅದರಲ್ಲಿ ಯೇಸು ಕ್ರಿಸ್ತನು ಹುಟ್ಟಿದನು ಎಂಬುದಾಗಿ ಬರೆಯಲ್ಪಟ್ಟಿದೆ. So there is no biological father for the Lord Jesus Christ. He was born as a seed of the woman. ಆದುದರಿಂದ ಇಲ್ಲಿ ಕರ್ತನಾದ ಯೇಸು ಕ್ರಿಸ್ತನಿಗೆ ಯಾವುದೇ ಜೈವಿಕವಾದಂತ ಒಬ್ಬ ಮೂಲಪಿತೃ ಇಲ್ಲ, ಆದರೆ ಆತನು ಸ್ತ್ರೀ ಸಂತಾನದಲ್ಲಿ ಆತನು ಹುಟ್ಟಿ ಬಂದಿದ್ದಾನೆ. Now let's read verse 18, chapter 1 verse 16 to 18. Matthew 1:16 to 18. ಇಲ್ಲಿ ಈಗ ಮತ್ತಾಯನ ಸುವಾರ್ತೆ 1ನೇ ಅಧ್ಯಾಯ 16ರಿಂದ 18ನೇ ವಚನದವರೆಗೆ ನೋಡೋಣ. ಮತ್ತಾಯ 1:16ರಿಂದ 18. ಯಾಕೋಬನು ಮರಿಯಳ ಗಂಡನಾದ ಯೋಸೇಫನನ್ನು ಪಡೆದನು, ಈ ಮರಿಯಳಲ್ಲಿ ಕ್ರಿಸ್ತನೆಂಬ ಯೇಸು ಹುಟ್ಟಿದನು. ಹೀಗೆ ಅಬ್ರಹಾಮನಿಂದ
ದಾವೀದನವರೆಗೂ ಒಟ್ಟು 14 ತಲೆಗಳು. ದಾವೀದ ಮೊದಲುಗೊಂಡು ಬಾಬೇಲಿಗೆ ಸೆರೆ ಹೋಗುವವರೆಗೂ 14 ತಲೆಗಳು. ಬಾಬೇಲಿಗೆ ಸೆರೆ ಹೋದಂದಿನಿಂದ ಕ್ರಿಸ್ತನವರೆಗೂ 14 ತಲೆಗಳು. ಯೇಸು ಕ್ರಿಸ್ತನ ಜನನವು ಹೇಗಾಯಿತೆಂದರೆ, ಆತನ ತಾಯಿಯಾದ ಮರಿಯಳನ್ನು ಯೋಸೇಫನಿಗೆ ನಿಶ್ಚಯ ಮಾಡಿರಲಾಗಿ ಅವರು ಕೂಡುವುದಕ್ಕಿಂತ ಮುಂಚೆ ಆಕೆಯು ಪವಿತ್ರಾತ್ಮನಿಂದ ಬಸುರಾಗಿದ್ದದ್ದು ತಿಳಿದು ಬಂತು. Now here we are introduced to Joseph, and he came to know that Mary has become pregnant. ಇಲ್ಲಿ ಹೇಗೆ ಪರಿಚಯಗೊಂಡಿದ್ದಾಳೆ ಎಂಬುದಾಗಿ ಹೇಳುವಾಗ, ಮರಿಯಳು ಯೋಸೇಫನಿಗೆ ನಿಶ್ಚಿತವಾಗಿರುವಾಗ ಆತನಿಗೆ ಗೊತ್ತಾಯಿತು ಆಕೆಯು ಬಸುರಾಗಿದ್ದಾಳೆ ಎಂಬುದು. They were only engaged or betrothed, they have not come together. ಅಲ್ಲಿ ಅವರು ಕೇವಲ ಅವರು ನಿಶ್ಚಿತಾರ್ಥವಾಗಿರುವುದರಿಂದ ಅವರು ಒಬ್ಬರಿಗೊಬ್ಬರು ಹತ್ತಿರ ಬರುವಂತ ಸ್ಥಿತಿಯಲ್ಲಿರಲಿಲ್ಲ. In Jewish culture, engagement was very serious. If you have to break the engagement, you have to divorce by giving a divorce letter. That is how serious engagement was in Jewish culture. ಯಹೂದ್ಯ ಸಂಪ್ರದಾಯದಲ್ಲಿ ಹೇಗಿತ್ತು ಎಂಬುದಾಗಿ ಹೇಳಿದ್ರೆ, ಈ ನಿಶ್ಚಿತಾರ್ಥವನ್ನ ಬೇಡ ಎಂಬುದಾಗಿ ಹೇಳುವುದಾದರೆ ಬಹಳ ಗಂಭೀರವಾಗಿ ಅದಕ್ಕೊಂದು ವಿಚ್ಛೇದನದ ಪತ್ರವನ್ನೇ ಬರೆದುಕೊಟ್ಟು ಹಾಗೆ ಬಿಡುಗಡೆಯನ್ನ ಹೊಂದಬೇಕಾಗಿತ್ತು. So Joseph, being a just man, did not want to put her to shame, so secretly he was planning to divorce her. ಈ ಯೋಸೇಫನು ಆತನು ನೀತಿವಂತನಾದ್ದರಿಂದ ಅಥವಾ ಯೋಸೇಫನು ಸಜ್ಜನನಾಗಿದ್ದು ಆತನು ಗುಟ್ಟಾಗಿ ಈಕೆಯನ್ನ ತ್ಯಜಿಸಬೇಕು ಎಂಬುದಾಗಿ ಇಚ್ಛಿಸಿದ್ದನು. As an amazing quality of a man not to disgrace his wife. ಇದು ಒಂದು ಅದ್ಭುತವಾದಂತ ಪುರುಷನ ಗುಣಲಕ್ಷಣ ಇವನಲ್ಲಿ ನಾವು ನೋಡ್ತೇವೆ. ಅಲ್ಲಿ ಸ್ತ್ರೀಯನ್ನ ಆತನು ಅವಮಾನಕ್ಕೆ ಗುರಿಪಡಿಸಬಾರದು ಎಂಬಂತ ಒಂದು ಭಾವನೆ. That is when we read in verse 20. Please read verse 20. ಅದನ್ನು 20ನೇ ವಚನದಲ್ಲಿ ನಾವು ಓದ್ತೇವೆ. ಮತ್ತಾಯನ ಸುವಾರ್ತೆ 1ನೇ ಅಧ್ಯಾಯ 20ನೇ ವಚನ. ಅವನು ಇದನ್ನು ಆಲೋಚಿಸುತ್ತಿರುವಾಗ ಕರ್ತನ ದೂತನು ಅವನಿಗೆ ಕನಸಿನಲ್ಲಿ ಕಾಣಿಸಿಕೊಂಡು, ಎಲೈ ಯೋಸೇಫನೇ, ದಾವೀದನ ವಂಶದವನೇ, ನಿನ್ನ ಹೆಂಡತಿಯಾದ ಮರಿಯಳನ್ನು ಸೇರಿಸಿಕೊಳ್ಳುವುದಕ್ಕೆ ಅಂಜಬೇಡ, ಆಕೆಯ ಗರ್ಭವು ಪವಿತ್ರಾತ್ಮನಿಂದಲೇ ಆದದ್ದು ಎಂದು. 21 ಆಕೆಯು ಒಬ್ಬ ಮಗನನ್ನು ಹಡೆಯುವಳು, ನೀನು ಆತನಿಗೆ ಯೇಸು ಎಂದು ಹೆಸರಿಡಬೇಕು, ಯಾಕಂದರೆ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು ಎಂದು. So when Joseph was thinking about secretly divorcing her, Mary, the angel came and clarified what is happening, and the baby's sex, gender, the baby's name, baby's mission, everything is mentioned to Joseph. ಇಲ್ಲಿ ಯೋಸೇಫನು ಗುಟ್ಟಾಗಿ ತನ್ನ ಹೆಂಡತಿಯಾದ ನಿಶ್ಚಿತಾರ್ಥವಾಗಿದ್ದಂತ ಮರಿಯಳನ್ನ ಬಿಟ್ಟು ಬಿಡಬೇಕೆಂಬುದಾಗಿ ಆಲೋಚನೆ ಮಾಡುತ್ತಿರುವಾಗ ಕರ್ತನ ದೂತನು ಅವನಿಗೆ ಕನಸಿನಲ್ಲಿ ಕಾಣಿಸಿಕೊಂಡು, ಅದು ಎಂತಹ ಮಗು ಹುಟ್ಟುವಂತದ್ದಾಗಿದೆ, ಅದರ ಲಿಂಗ ಎಂಥದ್ದು ಮತ್ತು ಅದು ಯಾವ ಉದ್ದೇಶಕ್ಕೋಸ್ಕರವಾಗಿ ಹುಟ್ಟುತ್ತದೆ, ಹೇಗೆ ಹುಟ್ಟುತ್ತದೆ ಎಂಬುದನ್ನ ಸವಿವರವಾಗಿ ಆತನು ವಿವರಿಸುವುದನ್ನು ನಾವು ನೋಡ್ತೇವೆ. Jesus. ಮತ್ತು ಯೇಸು ಎಂಬುದಾಗಿ ಹೆಸರಿಡಬೇಕು ಎಂಬುದಾಗಿಯೂ ಸಹ ಹೇಳುತ್ತಾನೆ. In chapter 124 we read that he did not know her until the firstborn was born. 24ನೇ ವಚನ 1ನೇ ಅಧ್ಯಾಯದಲ್ಲಿ ನೋಡ್ತೇವೆ, ಆತನು ಅಲ್ಲಿಯವರೆಗೆ ಆತನು ಗಂಡು ಮಗುವನ್ನು ಹಡೆಯುವ ತನಕ ಆಕೆಯನ್ನು ಅರಿಯಲಿಲ್ಲ ಎಂಬುದಾಗಿ ಬರೆಯಲ್ಪಟ್ಟಿದೆ. Because Roman Catholic Church teaches that Mary was a perpetual virgin. She never had any other children. We will look at that later when we compare the Mary of the Bible and the Roman Catholic Mary. ನಾವು ಸತ್ಯವೇದದ ಮರಿಯಳು ಮತ್ತು ರೋಮನ್ ಕ್ಯಾಥಲಿಕ್ ನಲ್ಲಿ ಬಳಕೆಯಾಗಿರ್ತಕ್ಕಂಥ ಮರಿಯಳ ಕುರಿತಾಗಿ ನಾವು ಕಲಿಯುವಾಗ ಅದರ ಕುರಿತಾಗಿ ವಿವರವಾಗಿ ನಾವು ನೋಡ್ತೇವೆ. Even though Matthew has given this much description, it is Luke, the doctor, is a Gentile writer. He is the one who is giving us more details about Mary and the birth of Jesus.
ಮತ್ತಾಯನು ಇಷ್ಟು ವಿವರಣೆಯನ್ನ ಯೇಸುವಿನ ಹುಟ್ಟುವಿಕೆಯ ಬಗ್ಗೆ ಕೊಟ್ಟಿದ್ದರೂ ಸಹ ವೈದ್ಯನಾದಂಥ ಲೂಕನು, ಆತನು ಅನ್ಯಜನದವನಾಗಿ ಬರೆದಂಥ ಗ್ರಂಥಕರ್ತನು, ಆತನು ಸುದೀರ್ಘವಾದಂಥ ಆತನ ಹುಟ್ಟುವಿಕೆಯ ಚರಿತ್ರೆಯನ್ನ ತನ್ನ ಸುವಾರ್ತೆಯಲ್ಲಿ ಲೂಕನು ಬರೆಯುತ್ತಾನೆ. In chapter 1 of Luke, first Luke gives the details of Jesus' forerunner, John the Baptist. ಅಲ್ಲಿ ಈ ಲೂಕನ ಸುವಾರ್ತೆಯಲ್ಲಿ ಯೇಸು ಕ್ರಿಸ್ತನನ್ನ ಪರಿಚಯ ಪಡಿಸುವುದಕ್ಕಿಂತ ಮುಂಚಿತವಾಗಿ ಆತನ ಮುಂದಾಳಾಗಿ ಬಂದಂತ ಸ್ನಾನಿಕನಾದ ಯೋಹಾನನ ಕುರಿತಾದಂತ ಹುಟ್ಟುವಿಕೆಯನ್ನು ತಿಳಿಸುವಂತವನಾಗಿದ್ದಾನೆ. John the Baptist's parents' name given, Zachariah and Elizabeth, and John's birth is given in chapter 1. ಮೊದಲನೇ ಅಧ್ಯಾಯದಲ್ಲಿ ಜಕರಿಯನು ಮತ್ತು ಎಲಿಸಬೇತಳ ಮತ್ತು ಹಾಗೂ ಸ್ನಾನಿಕನಾದ ಯೋಹಾನನ ತಂದೆ ತಾಯಿಗಳ ಕುರಿತಾಗಿ ಆತನಲ್ಲಿ ವಿವರಿಸುತ್ತಾನೆ. Elizabeth was a relative of Mary. ಈ ಎಲಿಸಬೇತಳು ಮರಿಯಳ ಸಂಬಂಧಿಯಾಗಿದ್ದಳು. Read Luke 1:36. ಅದು ಲೂಕನ ಸುವಾರ್ತೆ 1ನೇ ಅಧ್ಯಾಯ 36ನೇ ವಚನದಲ್ಲಿ ನೋಡ್ತೇವೆ. ಮತ್ತು ನಿನ್ನ ಬಂಧುವಾದ ಎಲಿಸಬೇತಳಿದ್ದಾಳಲ್ಲ ಎಂಬುದಾಗಿ. That makes Jesus and John the Baptist cousins. ಈ ಪ್ರಕಾರವಾಗಿ ನೋಡುವಾಗ ಸ್ನಾನಿಕನಾದ ಯೋಹಾನನು ಮತ್ತು ಯೇಸು ಕ್ರಿಸ್ತನು ಅಕ್ಕ ತಂಗಿಯರ ಮಕ್ಕಳಾಗುತ್ತಾರೆ. Yeah, John was born 6 months before the birth of Jesus. ಯೇಸು ಕ್ರಿಸ್ತನು ಹುಟ್ಟುವುದಕ್ಕಿಂತ ಮುಂಚಿತವಾಗಿ ಸ್ನಾನಿಕನಾದ ಯೋಹಾನನು 6 ತಿಂಗಳು ಮುಂಚಿತವಾಗಿ ಆತನು ಹುಟ್ಟಿದ್ದಾನೆ. John was 6 months older than Jesus. ಆದುದರಿಂದ ಈ ಸ್ನಾನಿಕನಾದ ಯೋಹಾನನು ಯೇಸು ಕ್ರಿಸ್ತನಿಗಿಂತ 6 ತಿಂಗಳು ದೊಡ್ಡವನು. Here I want to mention an amazing truth that should make us so amazed about this forerunner. ಈ ಒಂದು ಮುಂದೂತನಾಗಿ ಬಂದಂತ ಈತನ ಕುರಿತಾಗಿ ನಾನು ಅದ್ಭುತವಾದಂತ ಒಂದು ಸತ್ಯಾಂಶವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. Before sending Jesus Christ to the world, God sent a man by name John to be the announcer or the forerunner of the coming of the Lord Jesus the Messiah. ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಹುಟ್ಟುವುದಕ್ಕಿಂತ ಮುಂಚಿತವಾಗಿ ಮೆಸ್ಸಿಯನ್ ಎಂಬುವವನು ಹುಟ್ಟುತ್ತಾನೆ ಎಂಬುದನ್ನು ತಿಳಿಸುವುದಕ್ಕೋಸ್ಕರವಾಗಿ ಒಬ್ಬ ಮುಂದೂತನಾಗಿ ಯೋಹಾನನನ್ನು ದೇವರು ಒದಗಿಸಿದನು. He was coming to prepare the way of the king. ಆತನು ರಾಜನ ದಾರಿಯನ್ನು ಸಿದ್ಧಪಡಿಸುವವನಾಗಿ ಕಂಡು ಬಂದಿದ್ದಾನೆ. Okay, keep that in mind. ಇದನ್ನ ಮನಸ್ಸಿನಲ್ಲಿ ನೀವು ಜ್ಞಾಪಕವಾಗಿ ಇಟ್ಟುಕೊಳ್ಳ್ರಿ. One day we are going to heaven. The Lord is going to take us to heaven. ಒಂದು ದಿನ ಕರ್ತನಾದ ಯೇಸು ಕ್ರಿಸ್ತನು ನಮ್ಮೆಲ್ಲರನ್ನು ಪರಲೋಕಕ್ಕೆ ಕರೆಕೊಂಡು ಹೋಗುವಂತವನಾಗಿದ್ದಾನೆ. Before we go to heaven, God sent his son Jesus Christ to be our forerunner. ನೋಡ್ರಿ, ನಾವು ಪರಲೋಕಕ್ಕೆ ಹೋಗುವುದಕ್ಕಿಂತ ಮುಂಚಿತವಾಗಿ ದೇವರು ಯೇಸು ಕ್ರಿಸ್ತನನ್ನು ಪರಲೋಕಕ್ಕೆ ಈಗಾಗಲೇ ಸೇರಿಸಿಕೊಂಡು, ಅಂದ್ರೆ ನಮಗಿಂತ ಮುಂಚಿತವಾಗಿ ಮುಂದೂತನಾಗಿ ಆತನು ಹೋಗಿದ್ದಾನೆ. Hebrews 6:20. This is an amazing truth. Hebrews 6:20. ಇದು ಅದ್ಭುತವಾದಂತ ಸಂಗತಿ ಇದಾಗಿದೆ. ಇಬ್ರಿಯ ಗ್ರಂಥ 6ನೇ ಅಧ್ಯಾಯ 20ನೇ ವಚನ. ಇಬ್ರಿಯ ಗ್ರಂಥ 6ನೇ ಅಧ್ಯಾಯ 20ನೇ ವಚನ. ಯೇಸು ಸದಾಕಾಲವು ಮೆಲ್ಕಿಜೆದೇಕನ ತರಹದ ಮಹಾಯಾಜಕನಾಗಿದ್ದು ನಮಗೋಸ್ಕರ ಮುಂದಾಗಿ ಹೋಗಿ ಆ ಸಾನ್ನಿಧ್ಯವನ್ನು ಪ್ರವೇಶಿಸಿದ್ದಾನೆ. Before we go to heaven, God sent his beloved son to be our forerunner. ನೋಡ್ರಿ, ನಾವು ಪರಲೋಕ ಸೇರುವುದಕ್ಕಿಂತ ಮುಂಚಿತವಾಗಿ ದೇವರು ತನ್ನ ಮಗನಾದಂತ ಯೇಸು ಕ್ರಿಸ್ತನನ್ನು ನಮ್ಮ ಮುಂದೂತನಾಗಿ ಆತನು ಪರಲೋಕಕ್ಕೆ ಕರೆಕೊಂಡಿದ್ದಾನೆ. John 14:1-3. We know that verse. He said, I go to prepare a place for you. So prepare us a place. Jesus Christ himself gone before us. ಇಲ್ಲಿ ಯೋಹಾನನ ಸುವಾರ್ತೆ 14ನೇ ಅಧ್ಯಾಯ 1ನೇ ವಚನದಲ್ಲಿ ನಾವು ನೋಡ್ತೇವೆ, ಆತನು ಹೇಳಿದಂತ ಮಾತು, ನಾನು ಹೋಗಿ ನಿಮಗೆ ಬಿಡಾರಗಳನ್ನು ಸಿದ್ಧ ಮಾಡಿದ ಮೇಲೆ ತಿರುಗಿ ಬಂದು ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ ಎಂಬುದಾಗಿ.
ಇಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ನಮಗಿಂತಲೂ ಮುಂಚಿತವಾಗಿ ಹೋಗಿ ನಮಗೆ ಬಿಡಾರಗಳನ್ನ ಸಿದ್ಧ ಮಾಡುತ್ತಾ ಇದ್ದಾನೆ. Can you believe that? How privileged people the church is? You and I are brothers, sisters in the sight of God. ದೇವರ ದೃಷ್ಟಿಯಲ್ಲಿ ನೀನು ಮತ್ತು ನಾನು ಎಷ್ಟು ಅಮೂಲ್ಯರು ಇದನ್ನ ಯೋಚಿಸಿರಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ. Now going back to Luke's account of the birth of Jesus Christ and Mary. ಈಗ ನಾವು ತಿರುಗಿ ಒಂದು ಆವರ್ತಿ ಲೂಕನ ಸುವಾರ್ತೆಯಲ್ಲಿ ಯೇಸು ಕ್ರಿಸ್ತನ ಹುಟ್ಟುವಳಿಯನ್ನ ನಾವು ಮರಿಯಳಲ್ಲಿ ಹುಟ್ಟುವುದನ್ನು ನಾವು ಯೋಚಿಸುವಾಗ it is divided into Mary's life we can study in 5 phases. ಮರಿಯಳ ಜೀವಿತವನ್ನ ನಾವು 5 ಹಂತಗಳಲ್ಲಿ ನಾವು ಕಲಿಯುತ್ತೇವೆ. First one, ಮೊದಲನೇದು Luke 1:26 to 38. We will read it afterwards. ನಾವು ಮೊದಲನೇ ಭಾಗವನ್ನ ಲೂಕನ ಸುವಾರ್ತೆ 1ನೇ ಅಧ್ಯಾಯ 26ರಿಂದ 38ನೇ ವಚನದವರೆಗೆ ಅದನ್ನು ನಾವು ಆಮೇಲೆ ಓದ್ತೇವೆ. It is the announcement by angel Gabriel. ಅಲ್ಲಿ ಇದು ಗಬ್ರಿಯೇಲನೆಂಬ ದೂತನ ಮೂಲಕವಾಗಿ ಹೇಳಲ್ಪಟ್ಟಂತ ಒಂದು ವಾಕ್ಯ ಭಾಗವು ಇದಾಗಿದೆ. Announcement to Mary. ಇದು ತಿಳಿಸಿದಂತ ವಿಷಯ, ಅದು ಮರಿಯಳಿಗೆ ತಿಳಿಸಿದಂತ ವಿಷಯ. Second phase, ಎರಡನೇ ಒಂದು ಹಂತ, Mary visiting Elizabeth, that is chapter 1:39 to 56. ಎರಡನೇ ಒಂದು ಹಂತ, ಮರಿಯಳು ಎಲಿಜಬೆತಳನ್ನ ಭೇಟಿಯಾದದ್ದು, ಅದು 1ನೇ ಅಧ್ಯಾಯ ಲೂಕನ ಸುವಾರ್ತೆ 39ನೇ ವಚನದಿಂದ 56ನೇ ವಚನದವರೆಗೆ. The third phase is the actual birth of Jesus Christ, that is in Luke 2:1 to 7. ಮೂರನೇ ಒಂದು ಹಂತ ಅದು ಎಲ್ಲಿದೆ ಎಂಬುದಾಗಿ ಹೇಳಿದ್ರೆ, ಅದು ನಿಜವಾಗಿ ಕರ್ತನಾದ ಯೇಸು ಕ್ರಿಸ್ತನ ಒಂದು ಹುಟ್ಟುವಿಕೆ, ಅದು ಲೂಕನ ಸುವಾರ್ತೆ 2ನೇ ಅಧ್ಯಾಯ 1ರಿಂದ 7ನೇ ವಚನದವರೆಗೆ. The fourth phase is ನಾಲ್ಕನೇ ಹಂತ, Jesus being presented in the temple, that is Luke chapter 2:22 to 35. ಅಲ್ಲಿ ನಾಲ್ಕನೇ ಹಂತವಾಗಿ ಲೂಕನ ಸುವಾರ್ತೆ 2ನೇ ಅಧ್ಯಾಯ 22ನೇ ವಚನದಿಂದ 35ನೇ ವಚನದವರೆಗೆ ಯೇಸು ಕ್ರಿಸ್ತನು ದೇವಾಲಯದಲ್ಲಿ ಕಾಣಿಸಿಕೊಂಡ ವಿಷಯವನ್ನು ನಾವಲ್ಲಿ ನೋಡ್ತೇವೆ. Yeah, the fifth phase is his crucifixion, that we have to go to John 19:25 to 27. ಇನ್ನೊಂದು 5ನೇ ಒಂದು ಹಂತ ನಾವು ನೋಡುವಾಗ ಯೋಹಾನನ ಸುವಾರ್ತೆ 19ನೇ ಅಧ್ಯಾಯ 27ನೇ ವಚನದಿಂದ ನಾವು ನೋಡುವ ಪ್ರಕಾರವಾಗಿ ಆತನ ಶಿಲುಬೆಗೆ ಹಾಕಲ್ಪಟ್ಟಂತ ವಿಷಯದ ಕುರಿತಾಗಿ. All these places Mary is mentioned. ಈ ಎಲ್ಲಾ ಸ್ಥಳಗಳಲ್ಲಿ ಮರಿಯಳ ಕುರಿತಾಗಿ ನಾವು ನೋಡುತ್ತೇವೆ. So we will study these passages, these ಹಂತವಾಗಿ. ಇದನ್ನ ಹಂತ ಹಂತವಾಗಿ ನಾವು ಕಲಿಯುವುದಕ್ಕಿದ್ದೇವೆ. Now there is 2 other important places where we see Mary. ಇನ್ನೆರಡು ಸ್ಥಳಗಳಲ್ಲಿ ನಾವು ಮರಿಯಳ ಕುರಿತಾಗಿ ಪ್ರಮುಖವಾಗಿ ನಾವು ನೋಡುವಂತದ್ದು ಯಾವುದೆಂದ್ರೆ, the marriage in Cana in John chapter 2. ಅದು ಯೋಹಾನನ ಸುವಾರ್ತೆ 2ನೇ ಅಧ್ಯಾಯದಲ್ಲಿ ಕಾನಾ ಊರಿನಲ್ಲಿ ಆದಂತ ಮದುವೆಯ ಸಂದರ್ಭದಲ್ಲಿ. Last time we see Mary in Acts chapter 1, where she is praying with all the other disciples after the resurrection and ascension of Jesus Christ. ಕೊನೆಯದಾಗಿ ನಾವು ಈ ಮರಿಯಳ ಕುರಿತಾಗಿ ನೋಡ್ತಕ್ಕಂಥದ್ದು ಅಪೊಸ್ತಲರ ಕೃತ್ಯ 1ನೇ ಅಧ್ಯಾಯದಲ್ಲಿ ಪುನರುತ್ಥಾನಗೊಂಡು ಯೇಸು ಕ್ರಿಸ್ತನು ಆರೋಹಣ ಆದ ನಂತರ ಶಿಷ್ಯರ ಜೊತೆಯಲ್ಲಿ ಪ್ರಾರ್ಥನೆಯಲ್ಲಿ ಮರಿಯಳು ಭಾಗವಹಿಸುವಂತ ಸಂದರ್ಭದಲ್ಲಿ ನೋಡ್ತೇವೆ. Okay, so we will look at today the first phase, the announcement of angel Gabriel. ಆದುದರಿಂದ ಈ ದಿನ ನಾವು ಮೊದಲನೇ ಹಂತವಾದಂತ ಮರಿಯಳ ಕುರಿತಾದಂತ ಮೊದಲನೇ ಹಂತ, ಅದು ಗಬ್ರಿಯೇಲನೆಂಬ ದೂತನು ಆತನು ಮರಿಯಳಿಗೆ ಪ್ರಕಟಿಸಿದ್ದನ್ನ ಅಥವಾ ಹೇಳಿದ್ದನ್ನ ನಾವಿಲ್ಲಿ ನೋಡ್ತೇವೆ. Now I want all my sisters to know, even though Bible says that Eve was deceived by Satan, the sin entered into the world through a woman's disobedience, but God sent a savior also through a woman,
Galatians 4:4. ಅಲ್ಲಿ ನಾವು ಸಹೋದರಿಯರಿಗೆ ಹೇಳುವುದೇನೆಂದರೆ, ಪಾಪವು ಹೇಗೆ ಒಬ್ಬ ಸ್ತ್ರೀಯಿಂದಲೇ ಈ ಲೋಕಕ್ಕೆ ಪ್ರವೇಶಿಸಿತೋ ಅದೇ ಪ್ರಕಾರವಾಗಿ ಒಬ್ಬ ರಕ್ಷಣೆಯೂ ಸಹ ಒಬ್ಬ ಸ್ತ್ರೀಯ ಮೂಲಕವಾಗಿಯೇ ನಮಗೆ ಒದಗಿಸಲ್ಪಟ್ಟಿದೆ. ಗಲಾತೆ ಪತ್ರಿಕೆ 4ನೇ ಅಧ್ಯಾಯ 4ನೇ ವಚನ. Eve was deceived by Satan. God held Adam responsible. God asked Adam, where are you? Why did you do that? So God says that through a man sin entered into the world. ಅಲ್ಲಿ ಹವ್ವಳು ವಂಚನೆಗೆ ಒಳಬಿದ್ದರೂ ಸಹ ದೇವರು ಲೆಕ್ಕ ಕೇಳಿದ್ದು, ಜವಾಬ್ದಾರಿಯನ್ನಿಟ್ಟದ್ದು ಪುರುಷನ ಮೇಲೆ. ಆದಾಮನನ್ನು ಕೇಳಿದನು, ಆದಾಮನ ನೀನು ಎಲ್ಲಿರುತ್ತಿ, ಏನು ಮಾಡುತ್ತೆ ಯಾಕೆಂಬುದಾಗಿ ಹೇಳಿದ್ರೆ ಆ ಒಬ್ಬ ಮನುಷ್ಯನ ಮೂಲಕವಾಗಿ ಪಾಪವು ಪ್ರವೇಶಿಸಿತು ಎಂಬುದಾಗಿ ತಿಳಿಸಲ್ಪಟ್ಟಿದೆ. ಹವ್ವಳು ವಂಚಿತಳಾಗಿದ್ದಳು. But remember, God sent a savior through a woman. Galatians 4:4. ಕಾಲವು ಪರಿಪೂರ್ಣವಾದಾಗ ಸ್ತ್ರೀಯಲ್ಲಿ ಹುಟ್ಟಿದವನಾಗಿ, amazing privilege God gave to a woman like Mary. ಮರಿಯಳ ಮೂಲಕವಾಗಿ ನಾವು ತಿಳ್ಕೊಳ್ಳಬೇಕಾದದ್ದೇನೆಂದ್ರೆ, ದೇವರು ಅದ್ಭುತವಾದಂತ ಒಂದು ಸಂಗತಿಯನ್ನ ಸ್ತ್ರೀ ಮೂಲಕವಾಗಿ ಮಾಡಿದ್ದಾನೆ. ಅದೇನೆಂದರೆ, ಕಾಲವು ಪರಿಪೂರ್ಣವಾದಾಗ ಒಬ್ಬ ದೇವರು ತನ್ನ ಮಗನನ್ನು ಒಬ್ಬ ಕನ್ಯೆಯ ಮೂಲಕವಾಗಿ ಸ್ತ್ರೀಯಲ್ಲಿ ಹುಟ್ಟಿದವನಾಗಿ ಬರುವಂತೆ ಮಾಡಿದನು ಎಂಬುದಾಗಿ. The role of woman lightly. ಆದುದರಿಂದ ಒಬ್ಬ ಸ್ತ್ರೀಯ ಪಾತ್ರವನ್ನು ಹಗುರವಾಗಿ ತೆಗೆದುಕೊಳ್ಳುವಂತಿಲ್ಲ. Okay, so we're going to look at the first phrase, Luke 1:26-38. Can we read that passage? Yeah. ಲೂಕನ ಸುವಾರ್ತೆ ಮೊದಲನೇ ಹಂತದಲ್ಲಿ ಲೂಕನ ಸುವಾರ್ತೆ 1ನೇ ಅಧ್ಯಾಯ 26ರಿಂದ 28ನೇ ವಚನದವರೆಗೆ 38ನೇ ವಚನದವರೆಗೆ ಓದಿಕೊಳ್ಳೋಣ. 6ನೆಯ ತಿಂಗಳಲ್ಲಿ ದೇವರು ಗಬ್ರಿಯೇಲನೆಂಬ ತನ್ನ ದೂತನನ್ನು ಗಲಿಲಾಯ ಸೀಮೆಯ ನಜರೇತ್ ಎಂಬ ಊರಿಗೆ ಒಬ್ಬ ಕನ್ಯೆಯ ಬಳಿಗೆ ಕಳುಹಿಸಿದನು. ಆ ಕನ್ಯೆಯ ಹೆಸರು ಮರಿಯಳು. ಆಕೆಯು ದಾವೀದನ ಮನೆತನದ ಯೋಸೇಫನೆಂಬ ಪುರುಷನಿಗೆ ನಿಶ್ಚಿತಾರ್ಥವಾಗಿದ್ದಳು. ಆ ದೂತನು ಆಕೆಯ ಬಳಿಗೆ ಬಂದು, ದೇವರ ದಯೆ ಹೊಂದಿದವಳೆ, ನಿನಗೆ ಶುಭವಾಗಲಿ, ಕರ್ತನು ನಿನ್ನ ಸಂಗಡ ಇದ್ದಾನೆ ಅಂದನು. ಆಕೆಯು ಆ ಮಾತಿಗೆ ತತ್ತರಿಸಿ, ಇದೆಂಥ ಆಶೀರ್ವಾದ ಎಂದು ಯೋಚನೆ ಮಾಡುತ್ತಿರಲಾಗಿ ಆ ದೂತನು ಆಕೆಗೆ, ಮರಿಯಳೆ, ಹೆದರಬೇಡ, ನಿನಗೆ ದೇವರ ದಯೆ ದೊರಕಿತು. ಈಗೋ ನೀನು ಗರ್ಭಿಣಿಯಾಗಿ ಒಬ್ಬ ಮಗನನ್ನು ಹೆರುವಿ, ಆತನಿಗೆ ಯೇಸುವೆಂದು ಹೆಸರಿಡಬೇಕು. ಆತನು ಮಹಾಪುರುಷನಾಗಿ ಪರಾತ್ಪರನ ಕುಮಾರನೆನಿಸಿಕೊಳ್ಳುವನು. ಇದಲ್ಲದೆ ದೇವರಾಗಿರುವ ಕರ್ತನು ಆತನ ಮೂಲಪಿತನಾದ ದಾವೀದನ ಸಿಂಹಾಸನವನ್ನು ಆತನಿಗೆ ಕೊಡುವನು. ಆತನು ಯಾಕೋಬನ ವಂಶವನ್ನು ಸದಾಕಾಲ ಆಳುವನು. ಆತನ ರಾಜ್ಯಕ್ಕೆ ಅಂತ್ಯವೇ ಇಲ್ಲ ಎಂದು ಹೇಳಿದನು. ಮರಿಯಳು ಆ ದೂತನನ್ನು, ಇದು ಹೇಗಾದೀತು, ನಾನು ಪುರುಷನನ್ನು ಅರಿತವಳಲ್ಲವಲ್ಲ ಎಂದು ಕೇಳಿದ್ದಕ್ಕೆ ದೂತನು, ನಿನ್ನ ಮೇಲೆ ಪವಿತ್ರಾತ್ಮ ಬರುವುದು, ಪರಾತ್ಪರನ ಶಕ್ತಿಯ ನೆರಳು ನಿನ್ನ ಮೇಲೆ ಬೀಳುವುದು. ಆದುದರಿಂದ ಹುಟ್ಟುವ ಆ ಪವಿತ್ರ ಶಿಶು ದೇವರ ಮಗನೆನಿಸಿಕೊಳ್ಳುವುದು. ಮತ್ತು ನಿನ್ನ ಬಂಧುವಾದ ಎಲಿಸಬೇತಳಿದ್ದಾಳಲ್ಲ, ಆಕೆ ಸಹ ಮುಪ್ಪಿನವಳಾದರೂ ಗರ್ಭಿಣಿಯಾಗಿದ್ದಾಳೆ. ಆಕೆಯ ಗರ್ಭದಲ್ಲಿ ಗಂಡು ಮಗುವದೆ. ಬಂಜೆ ಎನಿಸಿಕೊಂಡಿದ್ದ ಆಕೆಗೆ ಇದೇ 6ನೆಯ ತಿಂಗಳು. ದೇವರಿಂದ ಬರುವ ಯಾವ ಮಾತಾದರೂ ನಿಷ್ಫಲವಾಗುವುದಿಲ್ಲ ಅಂದನು. ಆಗ ಮರಿಯಳು, ಈಗೋ ನಾನು ಕರ್ತನ ದಾಸಿ, ನಿನ್ನ ಮಾತಿನಂತೆ ನನಗಾಗಲಿ ಅಂದಳು. ಆಮೇಲೆ ಆ ದೂತನು ಆಕೆಯ ಬಳಿಯಿಂದ ಹೊರಟು ಹೋದನು ಎಂಬುದು. 38 ವರೆಗೆ ಆಯ್ತಾ ಬ್ರದರ್? Yes, brother. Okay. Through the study of these verses, we learn about the character and faith of Mary, this young girl. ಈ ವಾಕ್ಯ ಭಾಗವನ್ನು ನಾವು ಓದುವಾಗ ಒಬ್ಬ ಯೌವನ ಕನ್ಯೆಯ ಗುಣಲಕ್ಷಣವನ್ನ ನಾವು ಇಲ್ಲಿ ಕಲಿಯುವಂತವರಾಗಿದ್ದೇವೆ. Faith. ಗುಣಲಕ್ಷಣ ಮತ್ತು ಆಕೆಯ ನಂಬಿಕೆಯ ಕುರಿತಾಗಿ ನಾವು ಇಲ್ಲಿ ಕಲಿಯುತ್ತೇವೆ. God sent an angel Gabriel to Nazareth of Galilee to announce this to Mary. ಈ ವಿಷಯವನ್ನ ತಿಳಿಸುವುದಕ್ಕೋಸ್ಕರವಾಗಿ ದೇವರು ಗಬ್ರಿಯೇಲನೆಂಬ ತನ್ನ ದೂತನನ್ನು ಗಲಿಲಾಯ ಸೀಮೆಯ ನಜರೇತ್ ಎಂಬ ಊರಿಗೆ ಮರಿಯಳ ಬಳಿಗೆ ಕಳುಹಿಸಿದನು. In Matthew we saw that later the same angel went in a dream to tell Joseph also what happened to Mary. ಮತ್ತಾಯನ ಸುವಾರ್ತೆ 1ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ,
ಇದೇ ಗಬ್ರಿಯೇಲನು ಮರಿಯಳಿಗೆ ಏನು ಸಂಭವಿಸಿತೋ ಅದನ್ನ ತಿಳಿಸುವುದಕ್ಕೋಸ್ಕರವಾಗಿ ಯೋಸೇಫನಿಗೆ ಬಳಿಗೆ ಹೋಗಿ ಅಲ್ಲಿ ಕನಸಿನಲ್ಲಿ ತಿಳಿಸುವುದನ್ನು ನಾವು ನೋಡ್ತೇವೆ. Gabriel was a messenger. In Daniel chapter 8, we see Gabriel sent to explain things to Daniel. ಅಲ್ಲಿ ದಾನಿಯೇಲನ ಗ್ರಂಥದಲ್ಲಿ ನಾವು ನೋಡೋ ಪ್ರಕಾರವಾಗಿ ಗಬ್ರಿಯೇಲನು ಆತನು ಸುದ್ದಿವಾಹಕನಾಗಿ, ಆತನು ವಿಷಯವನ್ನ ತಿಳಿಸುವಂತ ದೂತನಾಗಿ ಗಬ್ರಿಯೇಲನೆಂಬ ದೂತನು ದಾನಿಯೇಲನಿಗೂ ಸಹ ವಿಷಯವನ್ನ ತಿಳಿಸುವಂತವನಾಗಿದ್ದಾನೆ. 119, we see the same Gabriel telling Zachariah and Elizabeth about the birth of John the Baptist. ಇಲ್ಲಿ ಅದೇ ಗಬ್ರಿಯೇಲನು ಈ ಸ್ನಾನಿಕನಾದ ಯೋಹಾನನ ಹುಟ್ಟುವಿಕೆಯ ಕುರಿತಾಗಿಯೂ ಜಕರಿಯ ಮತ್ತು ಎಲಿಸಬೇತರಿಗೆ ತಿಳಿಸುವಂತ ದೂತನಾಗಿದ್ದಾನೆ. In verse 26 we see about 6 months difference. ಅಲ್ಲಿ 36ನೇ ವಚನದಲ್ಲಿ ನಾವು ನೋಡ್ತೇವೆ. What we already ಬ್ರದರ್ chapter 1 verse 26. 1ನೇ ಅಧ್ಯಾಯ 26ನೇ ವಚನದಲ್ಲಿ ನೋಡುವಾಗ 6 ತಿಂಗಳು ದೊಡ್ಡವನಾಗಿದ್ದನು ಎಂಬುದಾಗಿ ನಾವು ನೋಡ್ತೇವೆ. That is the difference between the age of John the Baptist and Jesus. ಇದು ಯೇಸು ಕ್ರಿಸ್ತನಿಗೂ ಮತ್ತು ಯೋಹಾನನಿಗೂ ಇರುವಂತ ಒಂದು ವಯಸ್ಸಿನ ಅಂತರ. Now look at verse 26, read it again. ಈಗ 26ನೇ ವಚನವನ್ನ ನೋಡ್ರಿ. 1ನೇ ಅಧ್ಯಾಯ 26ನೇ ವಚನ. 6ನೆಯ ತಿಂಗಳಲ್ಲಿ ದೇವರು ಗಬ್ರಿಯೇಲನೆಂಬ ತನ್ನ ದೂತನನ್ನು ಗಲಿಲಾಯ ಸೀಮೆಯ ನಜರೇತ್ ಎಂಬ ಊರಿಗೆ ಒಬ್ಬ ಕನ್ಯೆಯ ಬಳಿಗೆ ಕಳುಹಿಸಿದನು. ಆಕೆ ಹೆಸರು ಮರಿಯಳು. About the city of Nazareth. ದೇವರು ಗಲಿಲಾಯ ಸೀಮೆಯ ನಜರೇತಿಗೆ ಕಳುಹಿಸಿದನು. Remember when Philip told Nathanael in John 1:45 and 46 about Jesus being born in Nazareth, you know what was Nathanael's response? ಅಲ್ಲಿ ಯೋಹಾನನ ಸುವಾರ್ತೆ 1ನೇ ಅಧ್ಯಾಯ 27-28ರಲ್ಲಿ ನಾವು ನೋಡುವ ಪ್ರಕಾರವಾಗಿ chapter 1 verse 45 and 46. Please read that, brother. ಯೋಹಾನನ ಸುವಾರ್ತೆ 1ನೇ ಅಧ್ಯಾಯ 45 ಮತ್ತು 46ನೇ ವಚನದಲ್ಲಿ ಫಿಲಿಪ್ಪನು ನತಾನಿಯೇಲನಿಗೆ ಹೇಳಿದಾಗ ಆತನ ಪ್ರತಿಕ್ರಿಯೆ ಏನಾಗಿತ್ತು ಎಂಬುದನ್ನು ನಾವು ನೋಡೋಣ. 1ನೇ ಅಧ್ಯಾಯ 45 ಮತ್ತು 46ನೇ ವಚನ. ಫಿಲಿಪ್ಪನು ನತಾನಿಯೇಲನನ್ನು ಕಂಡುಕೊಂಡು ಅವನಿಗೆ, ಯಾವನ ವಿಷಯವಾಗಿ ಮೋಶೆಯ ಧರ್ಮಶಾಸ್ತ್ರದಲ್ಲಿ ಬರೆದನೋ ಮತ್ತು ಪ್ರವಾದಿಗಳು ಬರೆದರೋ ಆತನು ನಮಗೆ ಸಿಕ್ಕಿದನು. ಆತನು ಯಾರೆಂದರೆ ಯೋಸೇಫನ ಮಗನಾದ ನಜರೇತಿನ ಯೇಸು ಎಂದು ಹೇಳಿದನು. ನತಾನಿಯೇಲನು, ಒಳ್ಳೆಯದೇನಾದರೂ ನಜರೇತಿನಿಂದ ಬರುವುದುಂಟೇ ಅಂದಾಗ ಫಿಲಿಪ್ಪನು, ಬಂದು ನೋಡು ಅಂದನು. Nazareth was considered a nameless, insignificant city. So Nathanael asking, can anything good come from Nazareth? ಅಲ್ಲಿ ನಜರೇತ್ ಎಂಬ ಊರು ಯಾವುದಕ್ಕೂ ಹೆಸರುಗೊಂಡಂತ ಸ್ಥಳವಾಗಿರದೆ ನತಾನಿಯೇಲನು ಹೇಳುವಂತದ್ದು, ಆ ನಜರೇತಿನಿಂದ ಯಾವುದಾದ್ರೂ ಒಳ್ಳೆಯ ಸುದ್ದಿ ಬರುವುದುಂಟೇ ಎಂಬುದಾಗಿ ಆತನು ಕೇಳ್ತಾನೆ. You know, the greatest good came from Nazareth. Jesus Christ, the Savior of the world, was born there or living there. Not born there, but lived there. ಅಲ್ಲಿ ನಾವು ನೋಡ್ತೇವೆ, ಲೋಕ ರಕ್ಷಕನಾದಂತ ಅದ್ಭುತನಾದಂತ ರಕ್ಷಕನು ಕರ್ತನಾದ ಯೇಸು ಕ್ರಿಸ್ತನು ಈ ನಜರೇತಿನಲ್ಲಿ ಆತನು ಬೆಳೆಯುತ್ತಾ ಬಂದನು. Of course, we know he was born in Bethlehem to fulfill the promise given, the prophecy of Micah chapter 5, that he will be born in Bethlehem. ಮೀಕನ ಗ್ರಂಥದಲ್ಲಿ ತಿಳಿಸಿರುವ ಪ್ರಕಾರವಾಗಿ ಆ ಪ್ರವಾದನೆಯನ್ನು ನೆರವೇರಿಸುವುದಕ್ಕೋಸ್ಕರವಾಗಿ ಕರ್ತನಾದ ಯೇಸು ಕ್ರಿಸ್ತನು ಬೆತ್ಲೆಹೇಮಿನಲ್ಲಿ ಆತನು ಹುಟ್ಟಿ ಬಂದನು. Even Bethlehem was considered a small town, little among the thousands of Judah. ಅಲ್ಲಿ ಯಹೂದ್ಯ ಪಟ್ಟಣಗಳಲ್ಲಿ ಅತ್ಯಂತ ಚಿಕ್ಕದಾದಂತ ಬೆತ್ಲೆಹೇಮ್ ಪಟ್ಟಣದಲ್ಲಿ ಆತನು ಹುಟ್ಟಿ ಬಂದನು. But out of that city came the one to rule this world. ಆದ್ರೆ ಅಂತ ಪಟ್ಟಣದಿಂದ ಹುಟ್ಟಿ ಬಂದಂತ ಈ ರಕ್ಷಕನು ಇಡೀ ಲೋಕವನ್ನ ಆಳುವಂತದ್ದನ್ನ ನಾವು ನೋಡ್ತೇವೆ.
Jesus was born in Bethlehem, but later he moved to Nazareth. He came to be known as the Nazarene, Jesus of Nazareth. ಅಲ್ಲಿ ಯೇಸು ಕ್ರಿಸ್ತನು ಬೆತ್ಲೆಹೇಮಿನಲ್ಲಿ ಹುಟ್ಟಿದರೂ ಸಹ ಆತನು ಅಲ್ಲಿಂದ ಬಂದು ನಜರೇತಿನಲ್ಲಿ ಇದ್ದುಕೊಂಡು ಬೆಳೆಯುತ್ತಾ ಬಂದನು. ಆದುದರಿಂದ ಆತನನ್ನು ನಜರಾಯನು ಎಂಬುದಾಗಿ ಕರೆಯುತ್ತಾರೆ. Jesus of Nazareth. ಆ ನಜರೇತಿನ ಯೇಸು ಎಂಬುದಾಗಿ ಬರೆಯಲ್ಪಟ್ಟದೆ. Put a sign on the cross. He said, "This is Jesus, the King of the Jews of Nazareth." ಅಲ್ಲಿ ಆತನ ಶಿಲುಬೆಯ ಮೇಲೆ ಒಂದು ಹೆಸರು ಬರೆದದ್ದಾಗಿತ್ತು. ಅದೇನೆಂದರೆ ಈತನು ಯೇಸು, ನಜರೇತಿನ ಯೇಸು ಎಂಬುದಾಗಿ. Many people, even the Jewish priest and all, high priest, they called Jesus of Nazareth. Peter said Jesus of Nazareth. The angel said Jesus of Nazareth. Jesus himself said of Nazareth. ದೇವದೂತನು ಹೇಳಿದನು ನಜರೇತಿನ ಯೇಸು ಎಂಬುದಾಗಿ, ಪೇತ್ರನು ಹೇಳಿದನು ನಜರೇತಿನ ಯೇಸು ಎಂಬುದಾಗಿ. ಯೇಸು ಕ್ರಿಸ್ತನು ಸ್ವತಃ ತಾನೇ ಹೇಳಿದ್ದಾನೆ, ನಾನು ನಜರೇತಿನವನು ಎಂಬುದಾಗಿ. When he is appeared to Saul of Tarsus, he said, "Why are you Who are you, Lord?" Saul asked, he said, "I am Jesus of Nazareth." ಅಲ್ಲಿ ಸೌಲನು ಆತನನ್ನು ಹಿಂಸಿಸುವಾಗ, ಕರ್ತನೇ ನೀನಾರು ಎಂಬುದಾಗಿ ಕೇಳುವಾಗ ಹೇಳಿದಂತ ಉತ್ತರವೇನೆಂದರೆ, ನೀನು ಹಿಂಸೆ ಪಡಿಸುವ ನಜರೇತಿನ ಯೇಸುವೆ ನಾನು ಎಂಬುದಾಗಿ. When God chooses, he chooses the nobodies of the world. 1 Corinthians 1:26-29. Please read that. 1 Corinthians chapter 1:26-29. ಮೊದಲನೇ ಕೊರಿಂಥ ಪತ್ರಿಕೆ 1ನೇ ಅಧ್ಯಾಯ 26-29 ವಚನದವರೆಗೆ. ಮೊದಲನೇ ಕೊರಿಂಥ ಪತ್ರಿಕೆ 1ನೇ ಅಧ್ಯಾಯ 26-29. ಈ ಸಹೋದರರೇ, ದೇವರು ನಿಮ್ಮನ್ನು ಕರೆದಾಗ ಎಂಥವರನ್ನು ಕರೆದನೆಂದು ಆಲೋಚಿಸಿರಿ. ನಿಮ್ಮೊಳಗೆ ಲೌಕಿಕ ದೃಷ್ಟಿಯಲ್ಲಿ ಜ್ಞಾನಿಗಳೂ ಅನೇಕರಿಲ್ಲ, ಅಧಿಕಾರಿಗಳೂ ಅನೇಕರಿಲ್ಲ, ಕುಲೀನರೂ ಅನೇಕರಿಲ್ಲ. ದೇವರು ಜ್ಞಾನಿಗಳನ್ನು ನಾಚಿಕೆ ಪಡಿಸುವುದಕ್ಕಾಗಿ ಈ ಲೋಕದ ಬುದ್ಧಿಹೀನರನ್ನು ಆರಿಸಿಕೊಂಡಿದ್ದಾನೆ. ದೇವರು ಬಲಿಷ್ಠರನ್ನು ನಾಚಿಕೆ ಪಡಿಸುವುದಕ್ಕಾಗಿ ಈ ಲೋಕದ ಬಲಹೀನರನ್ನು ಆರಿಸಿಕೊಂಡಿದ್ದಾನೆ. ದೇವರು ಈ ಲೋಕದ ಕುಲಹೀನರನ್ನು, ಅಸಡ್ಡೆಯಾದವರನ್ನು ಆರಿಸಿಕೊಂಡದ್ದಲ್ಲದೆ ಗಣ್ಯರನ್ನು ಇಲ್ಲದಂತೆ ಮಾಡುವುದಕ್ಕಾಗಿ ಗಣನೆಗೆ ಬಾರದವರನ್ನು ಆರಿಸಿಕೊಂಡಿದ್ದಾನೆ. ಹೀಗಿರಲು ದೇವರ ಮುಂದೆ ಹೊಗಳಿಕೊಳ್ಳುವುದಕ್ಕೆ ಯಾರಿಗೂ ಆಸ್ಪದವಿಲ್ಲ. Oh, what an amazing truth, brothers and sisters. Don't boast in any of our background, any of our language, our color, our money, nothing. We cannot glory in any of that. God chooses the nobodies of the world, and he chose Bethlehem and Nazareth, an insignificant city, to be the place of the birth and the growth of our blessed Lord Jesus Christ. ನೋಡ್ರಿ, ಎಂಥ ಒಂದು ಅದ್ಭುತವಾದಂಥ ಸತ್ಯಾಂಶವಿಲ್ಲಿ ಹೇಳಲ್ಪಟ್ಟಿದೆ. ದೇವರು ಎಂಥವರನ್ನು ಆರಿಸಿಕೊಂಡಿದ್ದಾನೆ ಎಂಬುದಾಗಿ ಹೇಳುವಾಗ, ಯಾವ ಗಣನೆಗೆ ಬಾರದವರನ್ನು ದೇವರು ಆರಿಸಿಕೊಳ್ಳುತ್ತಾನೆ. ಬೆತ್ಲೆಹೇಮ್ ಮತ್ತು ನಜರೇತ್ ಎಂಬಂತ ಕನಿಷ್ಠವಾದಂಥ ಊರುಗಳನ್ನ ದೇವರು ತನ್ನ ಮಗನಾದಂಥ ಯೇಸು ಕ್ರಿಸ್ತನನ್ನು ನಮ್ಮ ರಕ್ಷಕನಾಗಿ ಹುಟ್ಟಲಿಕ್ಕೆ ಅಂತ ಕನಿಷ್ಠವಾದಂಥ ಊರುಗಳನ್ನು ಆರಿಸಿಕೊಂಡನು. In that verse we also read he is the descendant of David. ನಾವು ಈ ವಚನಗಳಲ್ಲಿ ನೋಡ್ತೇವೆ, ಆತನು ದಾವೀದನ ವಂಶದವನಾಗಿದ್ದನು ಎಂಬುದಾಗಿ. Read Romans 1:3-4. Romans 1:3-4. ರೋಮ ಪತ್ರಿಕೆ 1ನೇ ಅಧ್ಯಾಯ 3 ಮತ್ತು 4ನೇ ವಚನವನ್ನು ನಾವು ನೋಡೋಣ. ರೋಮ ಪತ್ರಿಕೆ 1ನೇ ಅಧ್ಯಾಯ 3 ಮತ್ತು 4ನೇ ವಚನ. ಈ ಸುವಾರ್ತೆಯು ದೇವರ ಮಗನು ನಮ್ಮ ಕರ್ತನೂ ಆಗಿರುವ ಯೇಸು ಕ್ರಿಸ್ತನ ವಿಷಯವಾದದ್ದು. ಆತನು ವಂಶಕ್ರಮದಿಂದ ದಾವೀದನ ಸಂತಾನದಲ್ಲಿ ಹುಟ್ಟಿದವನು, ಪವಿತ್ರವಾದ ಆತ್ಮವುಳ್ಳವನಾಗಿದ್ದು ಸತ್ತ ಮೇಲೆ ಜೀವಿತನಾಗಿ ಎದ್ದು ಬಂದ ಮಹತ್ ಕಾರ್ಯದಿಂದ ದೇವಕುಮಾರನೆಂದು ನಿರ್ಣಯಿಸಲ್ಪಟ್ಟವನೂ ಆಗಿದ್ದಾನೆ. He was the descendant of David, so he was his humanity. We read about the humanity of Jesus Christ because he came through the line of David.
ಅಲ್ಲಿ ನಾವು ದಾವೀದನ ಸಂತಾನದಲ್ಲಿ ಹುಟ್ಟಿದವನಾದಂಥ ಯೇಸು ಕ್ರಿಸ್ತನ ಮಾನವೀಯ ಸಂಗತಿಯನ್ನ ಅಲ್ಲಿ ನಾವು ನೋಡ್ತೇವೆ. Because he rose from the dead, proved himself to be the Son of God. ಆತನು ಸತ್ತು ಎದ್ದು ಬಂದಂತ ಪುನರುತ್ಥಾನ ಕಾರ್ಯದಿಂದ ತಾನು ದೇವಕುಮಾರನೆಂದು ತೋರಿಸಿಕೊಂಡನು. Yeah, my time is almost gone today. I thought I could complete the first part, but I'm not hurrying. So please meditate and read this Matthew 1, Luke 1 and 2. And Lord willing, we will continue amazing truth about Mary and the Lord Jesus Christ. ಮೊದಲನೇ ಭಾಗವನ್ನ ನಾನು ಮುಕ್ತಾಯ ಮಾಡುತ್ತೇನೆ ಎಂಬುದಾಗಿ ಅಂದುಕೊಂಡಿದ್ದೆ, ಆದರೆ ಮುಕ್ತಾಯ ಮಾಡಕ್ಕೆ ಆಗಲಿಲ್ಲ. ದಯಮಾಡಿ ನೀವು ಈ ಲೂಕನ ಸುವಾರ್ತೆ 2ನೇ ಅಧ್ಯಾಯ ಮತ್ತು 1ನೇ ಅಧ್ಯಾಯ ಹಾಗೂ ಮತ್ತಾಯನ ಸುವಾರ್ತೆ 1ನೇ ಅಧ್ಯಾಯ ಇವುಗಳನ್ನು ನೀವು ಓದ್ರಿ. ದೇವರು ನಮಗೆ ಅದ್ಭುತವಾದಂಥ ಸತ್ಯಾಂಶಗಳನ್ನ ಈ ವಾಕ್ಯ ಭಾಗಗಳಲ್ಲಿ ನಮಗೆ ನೀಡುವುದಕ್ಕಿದ್ದಾನೆ. So many amazing truth about this young woman, young Mary, that we will marvel at God's choice and her faith and commitment. ನಾವು ಅದ್ಭುತವಾದಂಥ ಈ ಯವನ ಕನ್ಯೆಯಾದಂಥ ಮರಿಯಳ ಕುರಿತಾಗಿ ನಾವು ಕಲಿಯುವವರಾಗಿದ್ದೇವೆ. ದೇವರು ಅದ್ಭುತವಾಗಿ ಈ ಸ್ತ್ರೀಯನ್ನ ತನ್ನ ಚಿತ್ತದಕ್ಕೋಸ್ಕರವಾಗಿ ಆತನು ಬಳಸುತ್ತಾ ಬಂದನು. Okay, I thank you all for joining. Lord willing, we will continue next week. ನೀವೆಲ್ಲರೂ ಸೇರಿ ಬಂದದಕ್ಕಾಗಿ ನಾನು ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮಗೆ ವಂದಿಸುತ್ತೇನೆ. ಕರ್ತನ ಚಿತ್ತವಾದರೆ ನಾವು ಮುಂದಿನ ವಾರ ನಾವು ಮುಂದುವರಿಸುತ್ತೇವೆ.